ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಲ್ಯಾಣವಾಣಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ. ಹೀಗಾಗಿ ವಿಶೇಷ ನಿಮಗೆಲ್ಲ ತಿಳಿದಿರೋ ಹಾಗೆ ಆರೋಗ್ಯವೇ ಭಾಗ್ಯ ಅನ್ನುವ ಮಾತಿದೆ. ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಆರೋಗ್ಯ ಸಂಪತ್ತಿಗಿಂತ ಬೇರೆ ಸಂಪತ್ತಿಲ್ಲ. ಇವತ್ತು ವಿಶ್ವ ಆರೋಗ್ಯ ದಿನ. ಹೀಗಾಗಿ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಂಡು ಉತ್ತಮ ರೀತಿಯಲ್ಲಿ ಜೀವನ ನಡೆಸುವುದು ನಮ್ಮೆಲ್ಲರ ಗುರಿಯಾಗಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂತಹ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಅವರು, ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಸ್ವಾಗತ ಕೋರ್ತೇನೆ. ಸರ್, ನಿಮಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸರ್, ಆರಂಭದಲ್ಲಿ ಹೇಳಿ, ವಿಶ್ವ ಆರೋಗ್ಯ ದಿನದ ಮಹತ್ವ ಏನು ಸರ್? ಯಾವ ಕಾರಣಕ್ಕಾಗಿ ಇದನ್ನು ಆಚರಣೆ ಮಾಡಬೇಕು? ವಿಶ್ವ ಆರೋಗ್ಯ ದಿನಾಚರಣೆ ಪ್ರತಿ ವರ್ಷ 7ನೇ ಏಪ್ರಿಲ್ ಮಾಡ್ತೀವಿ ನಾವು. ಈ ದಿನ ಮಹತ್ವದೇನೆಂದ್ರೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋದಾಗಲಿ, ವಿವಿಧ ಕಾರ್ಯಕ್ರಮಗಳು ಮಾಡೋದಾಗಲಿ, ಆಮೇಲೆ ಜನಕ್ಕೆ ಆರೋಗ್ಯ ಸವಲತ್ತುಗಳು ಎಲ್ಲೆಲ್ಲಿ ಸಿಗ್ತಾವ, ಹೇಗಿರಬೇಕು, ಅವ್ರದ್ದು ಜೀವನ ಶೈಲಿ ಹೇಗಿರಬೇಕು, ಆಮೇಲೆ ಈ ಒತ್ತಡದಲ್ಲಿ ಯಾವ ಥರ ಅವ್ರು ಚೇಂಜಸ್ ಮಾಡ್ಕೋಬೇಕು, ಎಲ್ಲ ನಾವು ಇವು ಅವೇರ್ನೆಸ್ ಆಗಲಿ ಥ್ರೂ ಮೀಡಿಯಾ, ರೇಡಿಯೋ ಎಲ್ಲ ಕಡೆಯಿಂದ ನಾವು ಮಾಡ್ತೀವಿ. ಕೇಳುಗರೆ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ DHO ಅವ್ರ ಜೊತೆ ಮಾತಾಡ್ಬೋದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೋಟ್ ಮಾಡ್ಕೊಳ್ಳಿ. 295986, ಇನ್ನೊಂದು ಸಂಖ್ಯೆ 295987, ಕೊನೆಯ ಸಂಖ್ಯೆ 310105, ನಮ್ಮ ಎಷ್ಟು ಕ್ರಮಾಂಕ 08472. ಸರ್, ಈ ವರ್ಷದ ಥೀಮ್ ಅಂತ ಏನಾದರೂ ಇದೆಯಾ ಸರ್ ವಿಶೇಷವಾಗಿ? ಪ್ರತಿ ವರ್ಷ ಒಂದು ಥೀಮ್ ಇರ್ತದೆ. ಈ ಸರಿ ಟುಗೆದರ್ ಫಾರ್ ಹೆಲ್ತ್ ಸ್ಟ್ಯಾಂಡ್ ವಿತ್ ಸೈನ್ಸ್ ಅಂತಿದೆ. ನಾವು ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದ ಜೊತೆ ನಿಲ್ಲು ಅಂತಿದೆ ಈ ಸರಿ ಥೀಮು, ಘೋಷವಾಕ್ಯ. ಸೊ ಇದರ ಮಹತ್ವ ಏನಪ್ಪ ಅಂತಂದರೆ, ನಾವು ಆರೋಗ್ಯ ಶೈಲಿಗಳು ಜೊತೆಗೆ ನಾವು ವೈಜ್ಞಾನಿಕವಾಗಿಯೂ ನಾವು ಎಲ್ಲನೂ ಪ್ರೂವ್ ಮಾಡಬೇಕಾಗ್ತದೆ. ಲ್ಯಾಬ್ ಟೆಸ್ಟ್ ಆಗಲಿ, ರಿಸರ್ಚ್ ಮಾಡೋದಾಗಲಿ ಮಾಡಬೇಕಾಗುತ್ತೆ. ಸರ್, ಇವಾಗ ಕಲಬುರಗಿಗೆ ಸಂಬಂಧಪಟ್ಟ ಹಾಗೆ ಒಂದು ಕರೆ ಇದೆ ಸರ್, ನೋಡೋಣ ಯಾರು ಕರೆ ಮಾಡಿದಾರಂತ. ಹಲೋ 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 ಸರ್, ಮಾತಾಡ್ರಿ. ಕಲ್ಯಾಣವಾಣಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಕೇಳ್ತೇವೆ. DHO ಸಾಹೇಬ್ರು ಇದ್ದಾರೆ. ಇವತ್ತು ವರ್ಲ್ಡ್ ಹೆಲ್ತ್ ಡೇ. ಬಸವರಾಜ್ ಪಂಚಾಳ್ ಅವರೇ ಮಾತಾಡ್ರಿ. DHO ಸರ್ ಇದ್ದಾರೆ. ನಿಮ್ಮ ಪ್ರಶ್ನೆ ಹಾಡಬೇಕ್ರಿ ಒಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಅಲ್ಲ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ನೀವು? ಕೇಳ್ತಾ ಇದ್ದೇನೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ DHO ಸಾಹೇಬ್ರು ಇದ್ದಾರೆ. ಯಾಕಿದ್ದಾರೆ ಅಂದರೆ ಇವತ್ತು ವಿಶ್ವ ಆರೋಗ್ಯ ದಿನ. ಹೌದ್ರಿ, ಹೀಗಾಗಿ ಕೇಳ್ರಿ. ಏನಾದರೂ ಆರೋಗ್ಯ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಆರೋಗ್ಯ ಸರ್, ಕೆಮ್ಮು ಜಾಸ್ತಿ ಬರ್ತದೆ ನಮಗೆ. ಕೆಮ್ಮಿನ ಬಗ್ಗೆ ಕೇಳಬೇಕಿತ್ತು. ಆಯ್ತು. ತುಂಬ ಧನ್ಯವಾದಗಳ ಕರೆ ಮಾಡಿದ್ದಕ್ಕೆ. ಕೇಳುಗರಲ್ಲಿ ಮನವಿ, ಇವತ್ತು ವಿಶ್ವ ಆರೋಗ್ಯ ದಿನ ಇರೋದರಿಂದ ವಿಶ್ವ ಆರೋಗ್ಯ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರ್ಬೋದು. ಇಲ್ಲಿ ಕಲಬುರಗಿಯಲ್ಲಿ ನಿಮಗೆ ಏನೆಲ್ಲ ಹೆಲ್ತ್ ಫೆಸಿಲಿಟೀಸ್ ಇದೆ, ಏನೆಲ್ಲ ಗೌರ್ಮೆಂಟ್ ರನ್ ಸ್ಕೀಮ್ಸ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊಂದಲಗಳು, ಅನುಮಾನ ಇದ್ದರೆ DHO ಸಾಹೇಬರಿಗೆ ಕೇಳಬಹುದು. ಸರಿಗೆ ಕಲಬುರಗಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋದಾದರೆ, ಸಾಮಾನ್ಯವಾಗಿ ಇಲ್ಲಿ ಕಂಡುಬರುವಂಥ ರೋಗಗಳಲ್ಲಿ ಯಾವುದು ಹೆಚ್ಚಾಗಿ ಕಂಡುಬರುತ್ತೆ? ಅದಕ್ಕೆ ಪ್ರಿಕಾಷನ್ ಯಾವ ರೀತಿ ತಗೊಂಡಿದ್ದೀರಾ? ಈ ಹಿಂದೆ ನಾವು ನೋಡಿದಾಗ ಭಾಳ ಡೆಂಗು ಕೇಸಸ್ ನಮ್ಮ ಹತ್ರ ರಿಪೋರ್ಟ್ ಆಗ್ತಿದ್ವು. ನಮ್ಮ ರಾಜ್ಯದಾಗ ಕಲಬುರ್ಗಿನೂ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಹೋದ ವರ್ಷ ನಮ್ಮ ಹತ್ರ 2500 ಕೇಸ್ ಇದ್ದು, ಈ ವರ್ಷ ಬರೀ 500 ಕೇಸ್ ಆಗಿದ್ದಾವೆ. ಬಟ್ ಒನ್ ಥಿಂಗ್ ಅಂದರೆ, ಯಾವುದೂ ಸಾವಿನ ಪ್ರಮಾಣ ಇನ್ನೂವರೆಗೆ ರಿಪೋರ್ಟ್ ಆಗಿಲ್ಲ. ಸಸ್ಪೆಕ್ಟೆಡ್ ಡೆಂಗು ಕೇಸಸ್ ಇದ್ದಾವೆ. ರಕ್ತ ಪ್ರಮಾಣ ನಾವು ಸಂಗ್ರಹಣೆ ಮಾಡೋದು, ಟೆಸ್ಟ್ ಮಾಡೋದು ನಮ್ಮದು ರಾಜ್ಯದಾಗೆ ಹೈಯೆಸ್ಟ್ ಇದೆ. ಜೊತೆಗೆ ಮಲೇರಿಯಾ ಕೇಸಸ್ಸು ನಮ್ಮದು ಕಳೆ 2-3 ವರ್ಷವೂ ಇರ್ತಿತ್ತು. ಅದನ್ನು ನಾವೀಗ ಕಂಟ್ರೋಲ್ ತೊಗೊಂಡಿದ್ದೀವಿ. ಅದನ್ನು ಕಮ್ಮಿ ಆಗಿದೆ ಇವಾಗ. ಇವತ್ತು ವಿಶೇಷವಾಗಿ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಸರ್? ಅದೇ ಈ ನಮ್ಮ ಹತ್ರ ಎಲ್ಲ ತಾಲೂಕು ಆಸ್ಪತ್ರೆದಾಗಲಿ, ನಮ್ಮದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಲಿ, ಆಮೇಲೆ ನಮ್ಮ ಆಶಾ ಕಾರ್ಯಕರ್ತೆ ಕರೆದು ಯಾವ ಥರ ಇದ್ರ ಬಗ್ಗೆ, ರೋಗದ ಬಗ್ಗೆ ಜನಕ್ಕೆ ಹೇಳೋದಾಗಲಿ, ಆಮೇಲೆ ನಮ್ಮ ಹತ್ರ ಏನು ಆರೋಗ್ಯ ಸೌಲಭ್ಯಗಳವ, ಏನು ಟೆಸ್ಟ್ ಮಾಡೋದಾಗಲಿ, ಅಥವಾ ಜನಕ್ಕೆ ಏನು ನಾವು ಹಣ ಸಹಾಯ DBT ಮುಖಾಂತರ ಏನು ಮಾಡ್ತೀವಿ ಎಲ್ಲ ನಾವು ಅರಿವು ಮೂಡ್ಸೋಕ್ಕೆ ಸತತ ಪ್ರಯತ್ನ ನಮ್ದಿದ್ದೇ ಇರುತ್ತೆ. ಸರ್, ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಆಗಲೇ ಹೇಳಿದ್ರಿ. 2500ರಿಂದ 500ವರೆಗೂ ಬಂದಿದೆ ಅಂತ. ಅಂದರೆ ಆಲ್ಮೋಸ್ಟ್ 2000 ರಿಡಕ್ಷನ್ ಆಗಿದೆ. ಯಾವ ರೀತಿ ಇದಕ್ಕೆ ನೀವು ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೀರಿ ಸರ್? ಅದೇ ನಾವು ಇದು ಒಂದು ಬೇರೆ ವಿವಿಧ ಇಲಾಖೆಯಿಂದ ನಾವು ಇದು ಕೈ ಜೋಡಿಸಿ ಕೆಲಸ ಮಾಡೋದಿರ್ತದೆ. ತ್ಯಾಜ್ಯ ವಿಲೇವಾರಿ ಆಗಲಿ, ಸ್ವಚ್ಛ ನೀರದಾಗಲಿ,
ಆಮೇಲೆ ಎಲ್ಲಿ ನೀರು ಸಂಗ್ರಹಣೆ ಆಗ್ತದೆ ಎಲ್ಲ ಸ್ವಚ್ಛ ಮಾಡೋದಾಗಲಿ, ಮಾನ್ಯ DCO ಮೇಡಮ್, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಆಯುಕ್ತರು, ನಮ್ಮ ಮಹಾನಗರ ಪಾಲಿಕೆ ಮತ್ತು ವಿವಿಧ ಇಲಾಖೆದವರು ಎಲ್ಲ ಜೋಡಿಸಿ ಮಾಡಿದಾಗ ಇದು ನಾವು ಮಾಡೋಕ್ಕೆ ಸಾಧ್ಯ ಆಗಿದೆ. ಒಂದು ಕರೆ ಇದೆ ಸರ್, ನೋಡೋಣ. ಹಲೋ ಹಲೋ ಹಲೋ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶ್ವ ಆರೋಗ್ಯ ದಿನ, ಹೀಗಾಗಿ DHO ಸರ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ತಮ್ಮ ಪರಿಚಯ ಮಾಡಿಕೊಡ್ರಿ, ನಂತರ ಪ್ರಶ್ನೆ ಕೇಳ್ರಿ. ಸರ್ ವ್ಯಾಲ್ಯೂಮ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ನಿಮ್ಮ ಪರಿಚಯ ಮಾಡಿಕೊಡ್ರಿ, ನಂತರ ಪ್ರಶ್ನೆ ಕೇಳ್ರಿ ಸಂಕ್ಷಿಪ್ತವಾಗಿ. ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಬಕ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ ಕೇಳ್ರಿ. ಕೂಡ ಶುಭ ಮುಂಜಾನೆ. DHO ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡ್ರಿ ಬಕ್ರಿ ಅವರೇ. ಈಗ ಬೇಸಿಕ್ ಸಮಯದಲ್ಲಿ ನಾವು ಎಲ್ಲ ಆರೋಗ್ಯ ಹೇಗೆ ಕಾಪಾಡ್ಬೇಕು ಸರ್? ಅದ್ರ ಜೊತೆಗೆ ಆಹಾರ ಕ್ರಮ ಹೇಗೆ ವಿವರಿಸ್ತೀರ ಸರ್? ಬೇಸಿಗೆಯಲ್ಲಿ ಜಾಸ್ತಿ ಎಫೆಕ್ಟ್ ಆಗೋದು ಅಂದರೆ ವಯಸ್ಕರಲ್ಲಿ ಮತ್ತು ಮಕ್ಕಳಲ್ಲಿ. ಸೊ ನಾವು ಆದಷ್ಟು ಆಚೆ ಹೋಗುವಾಗ ಕಡಿಮೆ ಮಾಡಬೇಕು. ಅಂದರೆ ಇದು ಜಾಸ್ತಿ ಬಿಸಿಲಿದ್ದಾಗ ಈಗ ನಾವು 1 ಗಂಟೆಯಿಂದ 3 ಗಂಟೆವರೆಗೆ ಆದಷ್ಟು ಬಿಸಿಲಿಗೆ ಹೋಗೋದು ಕಡಿಮೆ ಮಾಡಬೇಕು. ಕಾಟನ್ ಬಟ್ಟೆ ಹಾಕೋಬೇಕು, ಅಥವಾ ನೀರಿನ ಅಂಶ ಕುಡಿತಾ ಇರಬೇಕು ನಾವು. ಯಾಕಂದರೆ ನಮಗೆ ಅನ್ನಿಸ್ತತಿ ನಮ್ಗೆ ನೀರು ಅಡಿಕೆ ಆಗ್ತಾಯಿಲ್ಲ, ಬಟ್ ನಾವು ಮೇಲಿಂದ ಮೇಲೆ ನೀರು ಕುಡಿತಾ ಇರಬೇಕು. ಆಮೇಲೆ ವಯಸ್ಕರಿಗೆ ಏನಾಗುತ್ತೆ, ಅವ್ರಿಗೆ ತೀರಾ ನಿಶಕ್ತಿಯಾಗಿ ನಿರ್ಜಲೀಕರಣ ಆಗಿ ಅವರು ಸುಸ್ತಾಗಿ ಅಥವಾ ಒಂಥರ ಸಪ್ಪೆಯಾಗಿ ಬೀಳೋದಿರ್ತಾರೆ. ಅವ್ರ ಬಗ್ಗೆ ನಾವು ಅಬ್ಸರ್ವ್ ಮಾಡಬೇಕು. ಅವರಿಗೆ ಮನೆಯಲ್ಲೇ ಮಾಡಿದಂಥ ಒಂದು ORS ಏನಿರುತ್ತೆ, ಒಂದು ನೀರಲ್ಲಿ ಕಾಸು ತಣ್ಣಗೆ ಮಾಡಿ ನೀರಲ್ಲಿ ಉಪ್ಪು ಮತ್ತು ನಾವು ನಿಂಬೆ ರಸ ಹಾಕೊಂಡು ಕುಡಿದ್ರೆ ಭಾಳ ಉತ್ತಮ. ಅದೇ ಥರ ಮಕ್ಕಳಲ್ಲೂ ಇದು ಭಾಳಷ್ಟು ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತಾವೆ. ಅವ್ರಿಗೂ ನಾವು ಇದ್ರ ಬಗ್ಗೆನೂ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಬಕ್ರಿ ಅವರೇ, ತಮ್ಮ ಪ್ರಶ್ನೆಗೆ ಆಹಾರ ಕ್ರಮದ ಬಗ್ಗೆ. ಊಟ ನಾವು ಸಾಮಾನ್ಯವಾಗಿ ಏನು ಊಟ ಮಾಡ್ತೀವಿ ಅಷ್ಟು ಊಟ ಮಾಡ್ತಾನೆ ಇರಬೇಕು. ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದು ನಾವು ತಗೊಳ್ಬೇಕು. ಇಲ್ಲ, ಏನು ಫುಡ್ ಹಾರ್ಡ್ ಇರ್ಬೇಕಾ ಅಥವಾ ಸ್ಮೂತ್ ಇರ್ಬೇಕಾ? ಇಲ್ಲ, ಅದು ನ್ಯಾಚುರಲಿ ನಾವು ಏನು ಊಟ ಮಾಡ್ತೀವಿ ಆಹಾರ ನಾವು ಅದನ್ನೇ ತಿನ್ನಬೇಕು, ಅದ್ರಾಗ ಏನು ತೊಂದರೆ ಇಲ್ಲ. ಬಟ್ ನೀರಿನ ಅಂಶ ಜಾಸ್ತಿ ಇರಬೇಕು. ಈಗ ನಾವು ಕಲ್ಲಂಗಡಿ ಹಣ್ಣಾಗಲಿ, ಬೇರೆ ನಿಂಬೆ ರಸ ಆಗಲಿ, ಮಜ್ಜಿಗೆ ಆಗಲಿ, ಈ ಥರ ತಂಪಾದ ಸ್ವಲ್ಪ ಆದಷ್ಟು ಮಟ್ಟಿಗೆ ಈಗ ವಿಷಯಕ್ಕೆ ಇರ್ತೈತಿ, ಸ್ವಲ್ಪ ಟೀ ಎಲ್ಲ ಸ್ವಲ್ಪ ಕಡಿಮೆ ಮಾಡೋದು ಪ್ರಯತ್ನ ಮಾಡಬೇಕು. ಇದೊಂದು ಬರ್ತಾ ಇದೆ ಸರ್ ವಾಟ್ಸಪ್ ಗ್ರೂಪ್ನಲ್ಲಿ, ನಿಜ ಸುಳ್ಳು? ಈ 29ನೇ ತಾರೀಕಿನ ಮೇ ತಿಂಗಳ 10ನೇ ತಾರೀಕಿನ ಬಿಸಿಲು ಜಾಸ್ತಿ ಅಂತ, ನಿಜ ಸುಳ್ಳು ಸರ್? ಪ್ರತಿ ವರ್ಷವೂ ಕಲಬುರ್ಗಿ, ನಮ್ಮ ಈ ವಿಭಾಗಕ್ಕೆ ಕಲಬುರ್ಗಿ, ಯಾದಗಿರಿ ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿನೇ ಇರ್ತದಲ್ಲ ಸರ್, ತಮಗೆಲ್ಲರಿಗೂ ಗೊತ್ತೇ ಇದೆ. ಅದನ್ನು ನಾವು ಪ್ರಿಕಾಷನ್ ಹೆಂಗೆ ತೊಗೋಬೇಕಂತ ನಾವು ರೆಡಿಯಾಗಿರಬೇಕು. ಅವು SOP ನಮ್ಮದು ಸ್ಟೇಟಿಂದ ಮೇಲೆ ಮೇಲೆ ಬಂದಿದ್ದು ನಾವೆಲ್ಲರೂ ಗಮನಕ್ಕೆ ತರ್ತೀವಿ, ನಾವು ಆರೋಗ್ಯ ಇಲಾಖೆದವರು. ಧನ್ಯವಾದಗಳು ಬಕ್ರಿ ಅವರೇ. ಬರ್ತಾ ಇದೆ ಸರ್, ಸಿಕ್ಕಿದೆ. ಧನ್ಯವಾದಗಳು ಪ್ರಶ್ನೆ ಕೇಳಿದ್ದಕ್ಕೆ. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ. ಇನ್ನೊಂದು ಕರೆ ಇದೆ. ಹಲೋ ಹಲೋ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ಹಲೋ ನಮಸ್ಕಾರ ಸರ್. ನಮಸ್ತೆ, ಪರಿಚಯ ಮಾಡಿಕೊಡ್ರಿ. ಸರ್, ನಾನು ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಶಾಂತಕುಮಾರ್ ರೆಡ್ಡಿ ಅವರು, ಇವತ್ತು ವಿಶ್ವ ಆರೋಗ್ಯ ದಿನ. ಹೌದ್ರಿ, DHO ಸರ್ ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ ಶಾಂತ ರೆಡ್ಡಿ ಅವರು. ಸರ್ ಅವರೇ, ನಾವು ಈ ಚಿತ್ತಾಪುರನ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಈ UDID ಕಾರ್ಡ್ಗಳು ಬ್ಲೈಂಡಿಗಾಗಿ ಕೊಡೋಂತಕ್ಕಂಥ UDID ಕಾರ್ಡಿಂದು ಡಾಕ್ಟರ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ ಸರ್. ಮತ್ತು ಅದು ಸ್ವಲ್ಪ ತಿಂಗಳ ಬ್ಲೈಂಡಿಗೆ ಅನುಕೂಲ ಆಗಂಗೆ ಒಬ್ಬರು ಕಣ್ಣಿನ ಡಾಕ್ಟರ್ ಕೊಡ್ಬೇಕು ಸರ್ ಈ ಕಡೆ. ಆಯಿತು, ತಮ್ಮದು ಏನು ಹೇಳಿದ್ದೀರಿ ನಾನು ಸಜೆಷನ್ ತೊಗೊಳ್ತೀನಿ. ನಾವು ಆದಷ್ಟು UDID ಕಾರ್ಡು ಎಲ್ಲ ಕಡೆಗೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹೊಸದಾಗಿ ತಾಲೂಕದಾಗೂ ಪ್ರಯತ್ನ, ಕಾಳಿಗೆ ಆಗಲಿ, ಶಾಬಾದ್ ಆಗಲಿ, ಎಡ್ರಾಮಿ ಆಗಲಿ, ಕಮಲಾಪುರಲ್ಲೂ ಬ್ಲೈಂಡಿಗೋಸ್ಕರನೇ ಇಲ್ಲ ಸರ್ ಇಲ್ಲಿ ಚಿತ್ತಾಪುರಲ್ಲಿ. ಇಲ್ಲ, ಅಲ್ಲಿ ಅದಕ್ಕೆ ಅಂತ ಇನ್ಸ್ಟ್ರೂಮೆಂಟ್ಸ್ ಬರ್ತಾವೆ, ಅದಕ್ಕೆ ನಾವು ಬರ್ದಿದ್ದೀವಿ. ಆ ಇನ್ಸ್ಟ್ರೂಮೆಂಟ್ಸ್ ಬಂದು ಅಂದರೆ ಅದು ಟೆಸ್ಟ್ ಮಾಡೋದಿರ್ತದಲ್ಲ ರೀ, ಟೆಸ್ಟ್ ಮಾಡಿಸ್ತೀವಿ, ಅದನ್ನು ಅನುಕೂಲ ಮಾಡಿಸ್ಕೊಡ್ತೀವಿ ತಮಗೆ. ಹೌದು ಸರ್, ಈ ಬ್ಲೈಂಡಿಂದು ಭಾಳಷ್ಟು UDID ಕಾರ್ಡು ಹಿಂದುಳಿದಾವೆ ಸರ್ ನಮ್ಮ ತಾಲೂಕಿನಲ್ಲಿ. ಆಯಿತು, ಮಾಡಿಕೊಡ್ತೀವಿ. ಡಾಕ್ಟರ್ ರಹೀಮ್ ಅಂತಿದ್ದಾರೆ, ಅವ್ರಿಗೆ ಹೇಳಿ ಮಾಡಿಸ್ಕೊಡ್ತೀನಿ. ಧನ್ಯವಾದಗಳು ಶಾಂತ ರೆಡ್ಡಿ ಅವರೇ. ಓಕೆ ಸರ್, ಓಕೆ ಸರ್. ಈ UDID ಅಂದರೆ ಏನು, ಇದು ಯಾರಿಗೆ ಅನ್ವಯ ಆಗುತ್ತೆ ಸರ್? ಇದು UDID ಅಂದರೆ ಯೂನಿಕ್ ಐಡೆಂಟಿ ಕಾರ್ಡ್ ಅಂತ ಕೊಡ್ತೀವಿ ಸರ್ ನಾವು. ಇದು ಹ್ಯಾಂಡಿಕ್ಯಾಪ್ ಇರೋರಿಗೆ, ಅಂಗವಿಕಲತೆ ಇದ್ದವರಿಗೆ, ಅವ್ರಿಗೆ ಕೊಟ್ಟು ಅದರಿಂದ ಸರ್ಕಾರದ ಏನು ಅನುದಾನ ಬರ್ತದೆ ಬೇಸ್ಡ್ ಆನ್ ದೇರ್ ಪರ್ಸೆಂಟೇಜ್ ಆಫ್ ಡಿಸೆಬಿಲಿಟಿ ಮ್ಯಾಗೆ, ನಾವು ಅಂಗವಿಕಲತೆ ಮ್ಯಾಗೆ ಅವರಿಗೆ ನಾವು ಏನೇನು ಅನುಕೂಲ ಸರ್ಕಾರದಿಂದ ಕೊಡೋದು ಪ್ರಯತ್ನ ಮಾಡ್ತೀವಿ ಸರ್. ಅಂದರೆ ದೃಷ್ಟಿವಿಕಲತೆ, ಕಿವುಡುತನ, ಮೂರ್ಛೆ ರೋಗ ಇರಲಿ, ಆಮೇಲೆ ಕೈದು ಏನೋ ಸಮಸ್ಯೆ, ಕಾಲ್ದು ಏನೋ ಸಮಸ್ಯೆ ಇದ್ದರೂ ಎಲ್ಲನೂ ನಾವು ಮಾಡ್ತೀವಿ. ಎಲ್ಲಿ ಪಡ್ಕೋಬೋದು ಸರ್ ಅವರು? ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಪಡ್ಕೋಬೇಕು, ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕಲಬುರಗಿಯಲ್ಲೂ ತೊಗೊಳ್ಬೋದು ಸರ್. ಇದು
ಅಂದರೆ ಟೆಸ್ಟ್ ನೀವೇ ಮಾಡ್ತೀರಾ ಸರ್ ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಡಿಸಬಿಲಿಟಿ ಇದೆ ಅಂತ? ಹೌದು. ಓಕೆ, ಆ ಸರ್ಟಿಫಿಕೇಟನ್ನು ನೀವೇ ಕೊಟ್ಟು ಅದನ್ನು ಹೌದು, ಅದು ಆನ್ಲೈನ್ ಇರ್ತದೆ ಸರ್. ಅದು ಆನ್ಲೈನ್ ಹಾಕಿದ ದಿನ ಆ ದಿನ ಅರ್ಜಿ ಸಲ್ಲಿಸೋದು ಆನ್ಲೈನ್ ಇರುತ್ತೆ ಸರ್. ಆ ಅರ್ಜಿ ತೊಗೊಂಡು ಆ ದಿನ ನಮ್ಮ ಹತ್ರ ಬಂದಾಗ ಎಲ್ಲ ಟೆಸ್ಟ್ ಮಾಡ್ತಾರೆ ಸರ್. ಅದೊಂದು ಚಾರ್ಟ್ ಇರ್ತದೆ, ಆ ಚಾರ್ಟ್ ಪ್ರಕಾರನೇ ಅವ್ರಿಗೆ ಟೆಸ್ಟ್ ಮಾಡಿದಕ್ಕೆಲ್ಲ ಟಿಕ್ ಮಾಡ್ಕೊತ ಹೋಗ್ತಾರೆ. ಎಷ್ಟು ಪ್ರತಿಶತ, 10% ಅದ, 20% ಅದ, 40% ಅದ, ಅದ್ರ ಪ್ರತಿಶತ ನಾವು ಕೊಡ್ತೀವಿ ಸರ್. ಈಗ ಸಾಮಾನ್ಯವಾಗಿ ಈ ಥರ ಅಂಗವಿಕಲ ಇರೋರಿಗೆ ಅವರಾಗೆ ಅರ್ಜಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅದಕ್ಕೇನಾದರೂ ನಿಮ್ಮಲ್ಲಿ ಸಹಾಯಕರಂತ ಯಾರಾದರೂ ಇದ್ದಾರೆ ಸರ್? ನಮ್ಮ ಹತ್ರ ಆಶಾ ಕಾರ್ಯಕರ್ತರು ಪ್ರತಿ 1000 ಜನಸಂಖ್ಯೆಗಿರ್ತಾರೆ. ಆಮೇಲೆ ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ ಅಂತ VRW, MRW ಅಂತ ಇರ್ತಾರೆ. ಆಮೇಲೆ ನಾವು ಇದು ಡಿಸ್ಟ್ರಿಕ್ಟ್ ಡಿಸಬಿಲಿಟಿ ಆಫೀಸರ್ ಕೋಆರ್ಡಿನೇಷನಲ್ಲಿ ನಾವು ಇದು ಕೆಲಸ ಮಾಡ್ತೀವಿ. ಓಕೆ ಸರ್, ಓಕೆ. ಇನ್ನೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಕಲ್ಯಾಣವಾಣಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅನ್ಕೊಂತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಚಯ ಮಾಡಿಕೊಡ್ರಿ. ನಮಸ್ತೆ, ಪರಿಚಯ ಮಾಡಿಕೊಡ್ರಿ. ವಸಂತರಾವ್ ಮುದ್ದಡಗದಿಂದ ಸರ್. ವಸಂತರಾವ್ ಅವರು ಮುದ್ದಡಗದಿಂದ. ಇವತ್ತು ವಿಶ್ವ ಆರೋಗ್ಯ ದಿನ, ಹೀಗಾಗಿ DHO ಸರ್ ಅವರು ಸ್ಟುಡಿಯೋದಲ್ಲಿ ಇದ್ದಾರೆ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಕೇಳ್ತೀನಿ ಸರ್. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ನಮ್ಮ ಊರಿಗೆ ಗೌರ್ಮೆಂಟ್ ಡಾಕ್ಟರ್ ಇಲ್ರಿ ಸರ್. ಯಾವುದು ಹೇಳಿ? ಮುದ್ದಡ್ಗ. ಮುದ್ದಡ್ಗ ಸರ್. ಮುದ್ದಡ್ಗ ಯಾವ ತಾಲೂಕು? ಕಮಲಾಪುರ ತಾಲೂಕಾ? ಹಾಂ ಹಾಂ. ಅದು ಈ ಹಿಂದೆ ಅದು ಆಳಂದ್ ತಾಲೂಕದಾಗಿತ್ತು, ಇವಾಗ ಕಮಲಾಪುರ ತಾಲೂಕು ಬಂದದ. ನಿಮಗೆ ಮುದ್ದಡ್ಗ ನನ್ನ ಅನ್ಸಿದ ಮಟ್ಟಿಗೆ VK ಸಲ್ಗಾರ್ ಆಸ್ಪತ್ರೆ ಹತ್ರ ಆಗ್ತದೆ ನಿಮಗೆ. ಹಾಂ ಹೌದ್ರಿ ಸರ್. ಮುದ್ದಡ್ಗ ಅಂತ ಆಸ್ಪತ್ರೆ ಇರೋದಿಲ್ಲ, ಅದೊಂದು ಊರದು. ಅಲ್ಲಿಂದ ಹತ್ತಿರವಾಗಿ ಅಂದರೆ ಉಪಕೇಂದ್ರ ಅದು. ಗೌರ್ಮೆಂಟ್ ಡಾಕ್ಟ್ರೇ ಇಲ್ರಿ? ಇಲ್ಲ, ಉಪಕೇಂದ್ರದಲ್ಲಿ ಗೌರ್ಮೆಂಟ್ ಡಾಕ್ಟರ್ ಸಿಗೋದಿಲ್ಲ ನಿಮ್ಗೆ. ನೀವು ಮತ್ತೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕು ತಾವು. ಹಂಗ್ರಿ ಸರ್. ವಾರದಾಗ 1-2 ಸಾರಿ ಬಂದು ಹೋದ್ರಿ. ಆಯಿತು, ನಾನು ಬರ್ಕೊಂಡಿದ್ದೀನಿ ತಮ್ದು ಏನದ ಅಂತ. ನಾನು ಮುಂದಿನ ದಿನದಾಗ ಅದಕ್ಕೆ ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಂ, ಆಗಿದ್ರೆ ಗುಣ ಅದ ಸರ್. ತೋಲ ಪರೇಶಾನ್ ಅದ ಸರ್ ನಮ್ಮೂರಿಗೆ. ಸರಿ ಸರಿ ಸರಿ. ವಸಂತರಾವ್ ಅವರೇ, ಸರ್ ನೋಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಸಮಸ್ಯೆನ. ಆದಷ್ಟು ಬೇಗ ಅದನ್ನು ಅಡ್ರೆಸ್ ಮಾಡ್ತಾರೆ. ನಮಸ್ಕಾರ ರೀ. ಧನ್ಯವಾದಗಳು. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ. ಮುಂದಿನ ಕರೆಯಲ್ಲಿ ಯಾರು ಜೊತೆ ಆಗ್ತಿದ್ದಾರೆ ನೋಡೋಣ. ಹಲೋ, ಹೇಳ್ರಿ, ಪರಿಚಯ ಮಾಡಿಕೊಡ್ರಿ. ನಮಸ್ತೆ, ಪರಿಚಯ ಮಾಡಿಕೊಡ್ರಿ. ಯಾರು ಮಾತಾಡ್ತೀರಿ? ಹಲೋ 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 ಹೇಳಿ. ನಮಸ್ತೆ, ಪರಿಚಯ ಮಾಡಿಕೊಡ್ರಿ. ಭದ್ರೆ ಸರ್, ಹೇಳ್ರಿ. ಇವತ್ತು ವಿಶ್ವ ಆರೋಗ್ಯ ದಿನ ಸ್ಪೆಷಲ್ ಲೈವ್ ಮಾಡ್ತಾ ಇದ್ದೀವಿ. ಸರ್ಗೆ ಬಹಳ ನಮಸ್ಕಾರ ಸರ್. ನಮಸ್ಕಾರ. ಯಾಕಂದ್ರೆ ನಮ್ದು ಆಳಂದ್ ತಾಲೂಕು ಒಂದು ದೊಡ್ಡ ಗ್ರಾಮ ಸರ್, ಮಾದನಿಪುರಗರಿ. ಹೌದು. ಕೇಂದ್ರ ಐತ್ರಿ ಇಲ್ಲಿ ಇನ್ನೂ ತನಕ ಸರ ಎಕ್ಸ್ರೇ ಇನ್ನೂ ಚಾಲು ಆಗಿಲ್ರಿ ಸರ್. ಎಕ್ಸ್ರೇ ಫೆಸಿಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು, ನಿಜ. ನಾನು ಇವಾಗ ಚಾಲು ಆಗಿಲ್ರಿ. ಮತ್ತೆ ನಮಗೆ ಇಲ್ಲಿ 2 MBBS ಡಾಕ್ಟರ್, 1 MD ಡಾಕ್ಟರ್ ಬೇಕು ಸರ್. ನಾ ಮಾತಾಡ್ಬೋದಾ? ಹಾಂ, ಮಾತಾಡಿ ಸರ್. ನಿಮ್ಮ ಹತ್ರ ಎಕ್ಸ್ರೇ ಇದೆ, ಬಟ್ ಟೆಕ್ನಿಷಿಯನ್ ಇಲ್ಲ. ಟೆಕ್ನಿಷಿಯನ್ ನಮ್ಮ ಹತ್ರ ಸ್ವಲ್ಪ ಕೊರತೆ ಇದೆ. ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಹತ್ರ ಆಲ್ರೆಡಿ ನಾವು 3 ಜನ MBBS ಡಾಕ್ಟರ್ ಕೊಟ್ಟಿದ್ದೀವಿ ನಾವು. ನಿಮ್ಮ ಹತ್ರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಕದ್ದು ಡಾಕ್ಟರ್ಸು ಎಲ್ಲರೂ ಕೊಟ್ಟಿದೆ. ಡಾಕ್ಟರ್ ಇವಾಗ ಇನ್ನೊಬ್ರಿಗೂ ಚಾರ್ಜ್ ಕೊಟ್ಟಿದ್ದೀನಿ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ದಯವಿಟ್ಟು ಬೇಕಾದರೆ ಇವಾಗ ಹೋಗಿ ದವಾಖಾನೆ ಬಗ್ಗೆ ನೀವು ನೋಡ್ಬೋದು. ಇಲ್ಲ, ಮಾಡ್ತೀವಿ ಸರ್. ಒಳ್ಳೆ ಡಾಕ್ಟರ್ ಇದ್ರೆ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಸರ್. ತಮ್ಮ ಕೈ ಮುಗಿದು ಕೇಳ್ಕೊತೀವ್ರಿ. ಯಾಕಂದ್ರೆ ಗರೀಬರಿಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ರಿ ಸರ್. ಸರಿ, ಮಾಡಿಕೊಡ್ತೀನಿ. ಮೊದಲೊಬ್ರು ಡಾಕ್ಟರ್ ಇದ್ರು, ಅವರು ಭಾಳ ಚೆನ್ನಾಗಿದ್ರು ಸರ್. ಅವ್ರನ್ನ ಏನ್ರ ಆಪಾದನೆ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಟ್ರಿ ಅವ್ರನ್ನ. ಸರಿ ಸರಿ. ಆ ಥರ ಮಾಡಿಬಿಡಿ ಸರ್. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ ಸರ್. ಸರಿ ಸರಿ, ಮಾಡ್ತೀವಿ. ನಿಮ್ಮ ಕಾಳಜಿ ಅರ್ಥ ಆಯಿತು ಭದ್ರಿ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ ಸರ್. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಹೊಸದಾಗಿ ಇತ್ತೀಚೆಗೆ ಕೆಲವೊಂದು ತಾಲೂಕುಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಇನ್ನೂ ಈ ಹೆಲ್ತ್ ಫೆಸಿಲಿಟೀಸ್ ಎಕ್ಸ್ಟೆನ್ಷನ್ ಎಲ್ಲ ನಡೆದಿದೆ ಸರ್? ಸರ್, ಎಲ್ಲ ಕಡೆ ಇವಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆದಿದೆ ಸರ್. ಇವಾಗ ಹೋದ ವರ್ಷ ಅದ್ರದ್ದು ಟೆಂಡರ್ ಆಗಿ ಚಾಲೂ ಆಗಿದೆ. ಕಮಲಾಪುರಲ್ಲಿ 100 ಬೆಡ್ ಬರ್ತಾ ಇದೆ. ಹೆಡ್ರಾಮಿಯಲ್ಲಿ 50 ಬೆಡ್ ಇದೆ. ಆಮೇಲೆ ಶಹಾಬಾದಲ್ಲಿ 100 ಬೆಡ್ ಇದೆ. ಮತ್ತು ಕಾಳಗಿಯಲ್ಲೂ 100 ಬೆಡ್ ಎಲ್ಲ ನಾವು 50 ಬೆಡ್ ಮಾಡ್ತಾ ಇದ್ದೀವಿ ಸರ್. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಕನ್ಸ್ಟ್ರಕ್ಷನ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಉಪಕರಣಗಳಾಗಲಿ ಸಿಬ್ಬಂದಿಗಳೂ ನಾವು ಕೊಡ್ತಾರೆ ಸರ್ ಸರ್ಕಾರ. ಸರ್, ಇವಾಗ ಕಲಬುರಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಲಿಕೆ ಮಾಡೋದಾದರೆ ಈ ಎರಡರಲ್ಲಿ ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ ಸರ್? ಇದು ನಮ್ಮ ನಗರ ಪ್ರದೇಶದಲ್ಲಿ ಅದೇ ಹೇಳ್ದಲ್ಲ ನನಗೆ, ಸ್ವಲ್ಪ ಡೆಂಗು ಕೇಸಸ್ ಎಲ್ಲ ಜಾಸ್ತಿ ಇದ್ದಾವೆ. ಆಮೇಲೆ ಇನ್ನೊಂದು, ನಮ್ಮ ಆರೋಗ್ಯ ಸಿಬ್ಬಂದಿಗೂ ನಗರ ಪ್ರದೇಶದಲ್ಲಿ ಕಮ್ಮಿ ಇದ್ದಾರೆ.
ನಾವು ಅದೇ ಥರ ನೀವು ನಮ್ಮ ರೂರಲ್ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಪ್ರತಿ 1,000ಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಇರ್ತಾರೆ, ನಮ್ಮ PSO, HIO, CHO, ಡಾಕ್ಟರ್ಸ್, ಫುಲ್ ಫ್ಲೆಡ್ಜ್ ಸ್ಟಾಫ್ ಇರ್ತದೆ ನನಗೆ. ಸೊ ಅಲ್ಲಿಂದ ಏನೂ ಸಮಸ್ಯೆ ಇಲ್ಲ. ಯಾವುದೇ ಒಂಥರ ಸರ್ವೆ ಮಾಡೋದಾಗಲಿ, ಯಾವುದನ್ನ ಡಾಟಾ ಕಲೆಕ್ಟ್ ಮಾಡೋದಾಗಲಿ ಎಲ್ಲ ನಾವು 100% ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತೀವಿ. ಸ್ವಲ್ಪ ನಗರದಲ್ಲೇ ನಮಗೆ ಸ್ವಲ್ಪ ಮಾನವ ಸಂಬಂಧವನ್ನು ಕಡಿಮೆ ಇರೋ ಪ್ರಯತ್ನ ಸಮಸ್ಯೆ. ಈ ಇನ್ನು ಲಸಿಕಾ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ಲಸಿಕೆಗಳು ಸರ್ಕಾರದಿಂದ ಪೂರೈಸ್ತಾ ಇರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್, ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಎಲ್ಲಕ್ಕಿಂತ ಉತ್ತಮವಾದ ಕೆಲಸ ಆಗ್ತದೆ ಲಸಿಕೆ ಕಾರ್ಯಕ್ರಮ ಸರ್. ಪ್ರತಿ ಗುರುವಾರ ಮತ್ತು ಮಂಗಳವಾರ ನಾವು ಲಸಿಕೆ ಕಾರ್ಯಕ್ರಮ ಮಾಡ್ತೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರತಿದಿನ ಮಾಡ್ತಾರೆ, ತಾಲೂಕು ಆಸ್ಪತ್ರೆಯಲ್ಲಿ ಪ್ರತಿದಿನ ಮಾಡ್ತಾರೆ, ಸಮುದಾಯಗಳು ಪ್ರತಿದಿನ ಮಾಡ್ತಾರೆ. PSCಯಲ್ಲಿ ಮಾತ್ರ ಗುರುವಾರ ಮಾಡ್ತೀವಿ. ಮತ್ತು ನಾವು ಔಟ್ರೀಚ್ ಅಂತ ಹೋಗ್ತೀವಿ, ಅಂದರೆ ಹೊರವಲಯಕ್ಕೆ ಹೋಗಿ ಅಂಗನವಾಡಿಗೆ ಇದಾಗಲಿ, ನಮ್ಮ ಶಾಲೆದಲ್ಲಾಗಲಿ, ಆಮೇಲೆ ನಮ್ಮ ಸಬ್ ಸೆಂಟರ್ ಅಂತ ಸಬ್ ಸೆಂಟರ್ ಉಪಕೇಂದ್ರಗಳು ಅಂತಿರ್ತಾವೆ, ಅಲ್ಲೂ ನಾವು ಲಸಿಕೆ ಮಾಡ್ತೀವಿ. ಒಂದು ಕರೆ ಇದೆ ಸರ್, ನೋಡೋಣ. ಹಲೋ 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 ನಮಸ್ಕಾರ ಸರ್. ನಮಸ್ತೆ ಸರ್. ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. ಇವತ್ತು ವಿಶ್ವ ಆರೋಗ್ಯ ದಿನ. DHO ಸರ್ ಇದ್ದಾರೆ. ಇದರಿಂದ ಮೋಹನ್ ಸರ್. ಬೀದರಿಂದ ಮೋಹನ್ ಅವ್ರು. ಪ್ರಶ್ನೆ ಕೇಳ್ರಿ. DHO ಸರ್ ಇದ್ದಾರೆ. ಇಲ್ಲ ಸರ್, ಏನಿಲ್ಲ, ಈಗ acidity ಸಮಸ್ಯೆ ಇದ್ದಾಗ ಆಮೇಲೆ ಮಲಬದ್ಧತೆ ಇರುತ್ತಲ್ಲ, ಅದು ಯಾವ ತರ ಇದು ಮಾಡೋದು, ಅದು ಕೆಲವೊಬ್ಬರಿಗೆ ಮಲಬದ್ಧತೆ ಇರುತ್ತೆ, ಅದನ್ನ ನಿವಾರಣೆ ಮಾಡೋದು ಏನ್ ಮಾಡಿದ್ರೆ ಆಗುತ್ತೆ, ಯಾವ ಒಂದು ಆಹಾರ ಸೇವನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ನಮಸ್ಕಾರಗಳು. ಮೊದಲಾಗಿ ಇದು ಎಸಿಡಿಟಿ ಬಗ್ಗೆ ಅಂದರೆ ಈ ಕಡೆ ನಾವು ಸ್ವಲ್ಪ ಖಾರ ತಿನ್ನೋದು ಅಭ್ಯಾಸ ಭಾಳ ಅದ ನಮ್ಗೆ, ಮತ್ತು ಟೀ ಕುಡಿಯೋ ಅಭ್ಯಾಸ ಅದ. ಅದು ಒಂದು ಸ್ವಲ್ಪ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಬೆಳಿಗ್ಗೆ ಎದ್ದ ಕೂಡಲೇ ಉಪವಾಸ ಹೊಟ್ಟೆಯಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊತಾ ಇದ್ದರೆ ನೀವು ಸತತವಾಗಿ ಒಂದು 15 ದಿನ ಆಗಿ ಜೊತೆಗೆ ಇದು ಆಹಾರ ಪದ್ಧತಿ ತಮ್ಮ ಜೀವನ ಶೈಲಿ ಬದಲಾಯಿಸ್ಕೊಡ್ದು ಕಂಟ್ರೋಲ್ ಆಗುತ್ತೆ. ಜೊತೆಗೆ ಮಲಬದ್ಧತೆ ಬಂದಾಗ ನಾವು ಆದಷ್ಟು ಫೈಬರ್ ಡಯಟ್ ಅಂತ ಏನಂತೀವಿ, ಕಬ್ಬಿಣ ಅಂಶ ಇರೋಂಥ ಊಟ ಮಾಡಬೇಕು. ಆದಷ್ಟು ಖಾರ ಕಮ್ಮಿ ಮಾಡಬೇಕು ಮತ್ತು ಸ್ಪೈಸ್ ಕಮ್ಮಿ ಮಾಡಿದ್ರೆ ಇವೆಲ್ಲ ನಮಗೆ ಕಂಟ್ರೋಲ್ ಆಗೋ ಚಾನ್ಸಸ್ ಇದೆ. ಈ ಟ್ಯಾಬ್ಲೆಟ್ ಸರ್, ಅಂದ್ರೆ ಯಾವ ತರ ಟ್ಯಾಬ್ಲೆಟ್ ತಗೋಬೇಕು ಮತ್ತೆ ಯಾವ ಸಮಯದಲ್ಲಿ ತಗೋಬೇಕು ಅಂತ ಹೇಳ್ತೀರಾ ಸರ್? ಟ್ಯಾಬ್ಲೆಟು ಅಂದರೆ ತಮಗೆ ಎಸಿಡಿಟಿ ಇದ್ದರೆ ಉಪವಾಸ ಊಟದಲ್ಲಿ ಒಂದು ಟ್ಯಾಬ್ಲೆಟ್ ತೊಗೋಬೇಕಾಗ್ತದೆ. ನೀವು ಹತ್ತಿರದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ವೈದ್ಯಾಧಿಕಾರಿ ತಮಗೆ ಹೇಳ್ತಾರೆ. ಆಮೇಲೆ ನಿಮಗೆ ಜಾಸ್ತಿ ಇನ್ನೂ ಬೇಕಂದ್ರೆ ಮತ್ತೆ ನಾವು ಬೇರೆ ಬೇರೆ ಟೆಸ್ಟ್ ಮಾಡೋ ಎಂಡೋಸ್ಕೋಪಿ ಮಾಡಬೇಕಾಗ್ತದೆ. ಅದರಲ್ಲಿ ಏನು ಕಾರಣ ಅದ ನಿಮಗೆ ಅಂತೇಳಿ ಕಂಡು ಹಿಡಿದು ಅದ್ರ ಪ್ರಕಾರನೇ ನಾವು ನಿಮಗೆ ಚಿಕಿತ್ಸೆ ಕೊಡೋ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಟೀ ಮತ್ತೆ ಖಾರ ಮಸಾಲೆ ಅವಾಯ್ಡ್ ಮಾಡ್ಬೋದು ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು, ನಮ್ಮದು ಈ ಕಡೆ ಬಿಸಿಲು ಪ್ರದೇಶ ಇರೋ ಪ್ರಯುಕ್ತ ಇವೆಲ್ಲ ತೊಂದರೆ ಜೊತೆಗೆ ಅಸಿಡಿಟಿ ಆಗೋ ಚಾನ್ಸಸ್ ಭಾಳಷ್ಟು ಇರ್ತಾವೆ ನಮ್ಗೆ. ಓ ಸರಿ ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಕಲ್ಪನೆ ಇದೆ ಸರ್. ಇದು ತಪ್ಪು ಸರಿನ ನೀವು ಹೇಳಬೇಕು. ಚಿಕ್ಕ ಮಕ್ಕಳು ಎಷ್ಟು ಖಾರ ತಿಂತಾನೆ ಅಷ್ಟು ಸ್ಟ್ರಾಂಗ್ ಆಗ್ತಾನೆ ಅಂತೇಳಿ ಅಂತಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇದು ತುಂಬ ತಪ್ಪು ಕಲ್ಪನೆ ಇದೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ ಈ ಕಡೆ ಸ್ವಲ್ಪ ನಮ್ಮ ಕ್ಯಾನ್ಸರ್ಸ್ ಕೇಸಸ್ಸು ಸ್ವಲ್ಪ ಈ ನಡುವೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಯಾಕಂದರೆ ನಮ್ಮದು ಸ್ವಲ್ಪ ಫುಡ್ ಹ್ಯಾಬಿಟ್ಸ್ಲಿಂದನೂ ಹೇಳ್ತೀವಿ. ಈ ಕಡೆ ನಾವು ಸ್ವಲ್ಪ ಖಾರ ತಿನ್ನೋದಾಗಲಿ ಅದು ಸ್ವಲ್ಪ ಜಾಸ್ತಿ ಇದೆ ನಮ್ಮದು ಈ ಕಡೆ. ಸರ್, ಆಗಲೇ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ರಿ. ಇನ್ನೊಂದು ಮುಖ್ಯವಾದ ಡ್ರೈವ್ ಅಂದರೆ ಈ HPV ವ್ಯಾಕ್ಸಿನ್ ಡ್ರೈವನ್ನು ನೀವು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀರಿ. ಅದ್ರ ಬಗ್ಗೆ ಹೇಳಿ ಸರ್. ಯಾರಿಗಿದು, ಯಾರು ಎಲಿಜಿಬಲ್ ಇದ್ದಾರೆ ಇದಕ್ಕೆ ಅಂತ? HPV ವ್ಯಾಕ್ಸಿನ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತೇಳಿ. ಇದು ಹೆಣ್ಮಕ್ಳಿಗೆ 14 ವಯಸ್ಸಾದವರಿಗೆ 15 ವಯಸ್ಸು ಒಳಗಿನ ಮಕ್ಕಳಿಗೆ ನಾವು ಕೊಡ್ತೀವಿ. ಇದು ಗರ್ಭಕಂಟಕ ಸರ್ವೈಕಲ್ ಕ್ಯಾನ್ಸರ್ ಏನಂತೀವಿ, ಅದಕ್ಕೆ ನಾವು ಅವಾಯ್ಡ್ ಮಾಡೋಕ್ಕೂ ಪ್ರಿವೆನ್ಷನ್ ಮಾಡೋಕ್ಕೆ ನಾವು ಕೊಡ್ತೀವಿ. ಇದು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಕೇಂದ್ರ ಎರಡೂ ಸೇರಿ ಇದೊಂದು ಮಹತ್ವಾಂಶ ಲಸಿಕೆ ಕಾರ್ಯಕ್ರಮ ಮಾಡಿದ್ದಾರೆ. ಇದು ನಾನು ಇವಾಗ ಇತ್ತೀಚೆಗೆ ನೋಡ್ತಾ ಇದ್ದೀನಿ, ತುಂಬ ಕಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮವರು. ಇವಾಗ ರಾಜ್ಯದಾಗ ನಾವು ನಂಬರ್ 2 ಇದ್ದೀವಿ. ಫಸ್ಟ್ ಕೊಪ್ಪಳ ಅದ, ಬಿಟ್ಟರೆ ಕಲಬುರಗಿನೇ ಸೆಕೆಂಡ್ ಅದ. ಇದಕ್ಕೆ ನಮಗೆ ಸಹಕಾರ ಕೊಟ್ಟವರು ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ, ಮಾನ್ಯ CO ಸರ್ ಆಗಲಿ, ಮತ್ತು DDPI ನಮ್ಮ ಎಜುಕೇಷನ್ ಸಾರ್ವಜನಿಕ ಇಲಾಖೆ ಮೇಡಮ್ ಅವರಿದ್ದಾರೆ. ಎಲ್ಲರೂ ಸಹಕಾರ ಮಾಡಿದ್ಮ್ಯಾಗೆ ಜನರ ಹತ್ರ ಒಂದು 2-3 ವಿಡಿಯೋ ಹರಿದಾಡ್ತಾ ಇದ್ವು. ಇದ್ರ ಬಗ್ಗೆ ಅಡ್ಡ ಪರಿಣಾಮದ ಮುಂದಿನ ದಿನದಾಗ ಹೆಣ್ಮಕ್ಳು ಗರ್ಭಧಾರಣೆ ಆಗಲ್ಲ ಅಂತೇಳಿದ್ದು. ಅವೆಲ್ಲ ತಪ್ಪು. ಎಲ್ಲರೂ ಈ ಇಂಜೆಕ್ಷನ್ಸ್ ತೊಗೋಬೇಕು. ನಾವು ಇದು ಡ್ರೈವು ಈ ಹಿಂದೆ ನಾವು ಪ್ರೈವೇಟಲ್ಲಿ ಮಾಡ್ತಿದ್ವಿ. ಸುಮಾರು 1,500-2 ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಒಂದು ಇಂಜೆಕ್ಷನು. ಮತ್ತು ಈಗ ಸರ್ಕಾರ ಉಚಿತವಾಗಿ ಕೊಡ್ತಿದ್ದಾರೆ. ನಾನು ಇನ್ನೊಂದು ಸರಿ ಎಲ್ಲರಿಗೆ ಮನವಿ ಮಾಡ್ತೀನಿ, ಎಲ್ಲರೂ ಇದ್ರ ಬಗ್ಗೆ ಸದುಪಯೋಗ ಕೊಡಬೇಕು. ಮತ್ತು ಇದು ಎಲ್ಲ
ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗ್ತದೆ. ಆಮೇಲೆ ನಮ್ಮಲ್ಲಿ ಯಾರು ಇಂಜೆಕ್ಷನ್ ಕೊಡ್ತಾರೋ ಅವರೆಲ್ಲ ಟ್ರೈನ್ಡ್ ಇದ್ದಾರೆ. ದೇ ಆರ್ ಆಲ್ ಟ್ರೈನ್ಡ್, ಚಲೋ ತರಬೇತಿ ಹೊಂದಿದ್ದಾರೆ. ಇನ್ನೊಂದು ಕರೆ ಇದೆ ಸರ್. ಹಲೋ. ಹಲೋ ಸರ್. ಹಾಂ ಸರ್, ಮಾತಾಡ್ರಿ. ತಮ್ಮ ಪರಿಚಯ ಮಾಡಿಕೊಡ್ರಿ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಹಲೋ. ಹಲೋ, ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ಎಲ್ಲಿಂದ ಮಾತಾಡ್ತೀರಿ? ಡಿ.ಎಚ್.ಓ ಸಾಬ್ರಿ, ನಮಸ್ಕಾರ ನಮಸ್ಕಾರ ಸರ್. ಸರ್, ಸುಲೇಪೇಟೆಯಿಂದ ಬಸವರಾಜ್ ಪಂಚಾಳ ಮಾತಾಡೋದ್ರಿ. ಮೊದಲನೇ ಕರೆ ನೀವೇ ಮಾಡಿದ್ರಿ. ಹೇಳ್ರಿ. ಪ್ರಶ್ನೆ ಕೇಳಿ. ಸುಲೇಪೇಟೆಯಿಂದ ನಮ್ಮಲ್ಲಿ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸರ್. ಸ್ಕ್ಯಾನಿಂಗ್ ಇಲ್ಲ ಒಳಗಲ್ಲಿ. ಇಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ಕ್ಯಾನಿಂಗ್ ಬರೀ ತಾಲೂಕು ಆಸ್ಪತ್ರೆಗಷ್ಟೇ, ಸಾರ್ವಜನಿಕ ಆಸ್ಪತ್ರೆಗಷ್ಟೇ ಇದೆ. ಇನ್ನು ಹೌದ್ರಿ. ಮುಂದೆ ಸುಲಭ ದೊಡ್ಡ ಆಸ್ಪತ್ರೆ ಆದಾಗ ಅಲ್ಲಿ ಅನುಕೂಲ ಮಾಡಿಕೊಡ್ತೀವಿ. ಆಯ್ತು ಸರ್. ಓಕೆ, ಧನ್ಯವಾದಗಳು ಪಾಂಚಾಳ್ ಅವರೇ. ಧನ್ಯವಾದಗಳು ಸರ್. ಇವಾಗ ಈ HPV ವ್ಯಾಕ್ಸಿನ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ, ಇದು ಒಂದೇ ಸರ್ತಿ ತಗೊಳ್ಳೋದಾ ಅಥವಾ ಎಷ್ಟು ಸರ್ತಿ ತಗೊಳ್ಳೋದು? ಸಿಂಗಲ್ ಡೋಸ್. ಸಿಂಗಲ್ ಡೋಸ್, ಒಂದೇ ಇಂಜೆಕ್ಷನ್ ತಗೋಬೇಕು. ಆಮೇಲೆ ಇದರಿಂದ ಯಾವುದೇ ಥರ ಅಡ್ಡ ಪರಿಣಾಮ ಇಲ್ಲ, ಇನ್ನೂರಿಗೆ ಎಲ್ಲೂ ಆಗಿಲ್ಲ, ಆಗೋದು ಇಲ್ಲ. ಅಷ್ಟು ಸೇಫ್ ವ್ಯಾಕ್ಸಿನ್ ಇದೆ ಇದು. ಇದು ಏನಾದರೂ ಸಪ್ತಾಹ ಅಂತ ಮಾಡ್ತಿದ್ದೀರಾ ಅಥವಾ ಇನ್ಮೇಲೆ ಎಲ್ಲ ಮುಕ್ತವಾಗಿ ಲಭ್ಯ ಇರುತ್ತೆ ಸರ್ ಇದು? ಇಲ್ಲ, ಇವಾಗ ಅದು ನಮ್ಮದು ಎಷ್ಟು ನಮಗೆ ಅವಶ್ಯಕತೆ ಇದೆ ಅಷ್ಟು ಕೊಟ್ಟಿದ್ದಾರೆ. ಅದು ನಾವು 1% ಆಫ್ ದ ಇದು ನಮ್ಮ ಜನಸಂಖ್ಯೆ 29 ಲಕ್ಷ ನಮ್ಮದು ಕಲಬುರಗಿ ಜನಸಂಖ್ಯೆ ಇದೆ ಅಂದಾಜು ಪ್ರಕಾರ. ಇಡೀ ಜಿಲ್ಲೆ ಜನಸಂಖ್ಯೆ, ಇಡೀ ಜಿಲ್ಲೆ ಗ್ರಾಮೀಣ ನಗರ ಎಲ್ಲ ಸೇರಿ 29,000 ನಮ್ಗೆ ಲಸಿಕೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಈ ಆರೋಗ್ಯ ಸಂಬಂಧಪಟ್ಟ ಕಾರ್ಯಕ್ರಮ ಕೆಲವೇ ತಿಂಗಳು ದಿನಗಳಿಗೆ ಸೀಮಿತ ಅಲ್ಲ, ಇದು ವರ್ಷ ಪೂರ್ತಿ ನಡೆಯುವಂಥ ನಿತ್ಯ ನಿರಂತರ. ಹೀಗಾಗಿ ಈ ವರ್ಷ ಪೂರ್ತಿ ಯಾವೆಲ್ಲ ಪ್ರಮುಖವಾದ ದಿನಗಳನ್ನು ಆಚರಣೆ ಮಾಡ್ತೀರಿ ಸರ್, ಜಿಲ್ಲಾಡಳಿತ ಅಥವಾ ನಿಮ್ಮ ಇಲಾಖೆಯಿಂದ? ತಾವು ಹೇಳ್ದಂಗೆ ನಾವು ಇಡೀ ವರ್ಷ ಎಲ್ಲ ಕಾರ್ಯಕ್ರಮಗಳು ಅರಿವು ಮೂಡಿಸೋದಾಗಲಿ, ಆಮೇಲೆ ಉಚಿತ ಏನು ಸೌಲಭ್ಯ ಇದಾವೆ ಆರೋಗ್ಯ ಇಲಾಖೆಯಿಂದ ಎಲ್ಲನೂ ಅರಿವು ಮೂಡಿಸ್ತಾನೆ ಇರ್ತೀವಿ. ಆದರೆ ಈ ದಿನಾನೇ ಅಂಥೇಳಿ ನಾವು ಗಣ್ಯ ವ್ಯಕ್ತಿಗಳಿಂದಾಗಲಿ ಅಥವಾ ನಾವೆಲ್ಲ ಸಿಬ್ಬಂದಿಗಳು ಸೇರಿ ಕೆಲವು ಆಚರಣೆ ಮಾಡ್ತೀವಿ. ಅದರಲ್ಲಿ ಮೊನ್ನೆ ನಾವು 24 ಮಾರ್ಚಲ್ಲಿ ವರ್ಲ್ಡ್ TB ಡೇ ಅಂತ ಮಾಡಿದ್ವಿ, ವಿಶ್ವ ಕ್ಷಯರೋಗ ದಿನಾಚರಣೆ ಮಾಡಿದ್ವಿ. ಆಮೇಲೆ ಮತ್ತು ಜನವರಿಯಲ್ಲಿ 30ನೇ ತಾರೀಕು ಆ್ಯಂಟಿ ಲೆಪ್ರೋಸಿ ಡೇ, ಕುಷ್ಠರೋಗ ದಿನಾಚರಣೆ ಮಾಡಿದ್ವಿ. ಫೆಬ್ರವರಿ ವರ್ಲ್ಡ್ ಕ್ಯಾನ್ಸರ್ ಡೇ ಮಾಡಿದ್ವಿ, ಫೆಬ್ರವರಿ 4ರಲ್ಲಿ. 10th ಫೆಬ್ರವರಿಯಲ್ಲಿ ನ್ಯಾಷನಲ್ ವರ್ಬಿಕ್ ಡೇ ಅಂತಂದರೆ ಇದು ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ಇದು ನಮ್ಮ ಜಂತು ಹುಳದ ಬಗ್ಗೆ ಅದು ಮಾಡಿದ್ದೀವಿ. ಆಮೇಲೆ 11ನೇ ಫೆಬ್ರವರಿಗೆ ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಅಂತ ಮೂರ್ಛೆ ರೋಗದ ಬಗ್ಗೆನೂ ನಾವು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ 8th ಮಾರ್ಚ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಮಾಡ್ತೀವಿ, ಮಹಿಳಾ ದಿನಾಚರಣೆ ಅಂತ. ಆಮೇಲೆ 10th ಮಾರ್ಚು ನ್ಯಾಷನಲ್ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಅವೇರ್ನೆಸ್ಸು ಮಾಡಿದ್ವಿ. ಆಮೇಲೆ ಅದೇ 7th ಇವತ್ತು ನಾವು ವರ್ಲ್ಡ್ ಇದು ಹೆಲ್ತ್ ಡೇ ಅಂತ ಮಾಡ್ತಾಯಿದ್ದೀವಿ. ಮತ್ತು 11ನೇ ಏಪ್ರಿಲ್ಗೆ ನಾವು ನ್ಯಾಷನಲ್ ಸೇಫ್ ಮದರ್ಹುಡ್ ಅಂದರೆ ಅದು ಮಾಡ್ತಾಯಿದ್ವಿ. ಆಮೇಲೆ 11ನೇ ಏಪ್ರಿಲ್ ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಇತ್ತೀಚೆಗೆ ನಾವು ಈಗ ಸಬ್ ಸೆಂಟರ್ ಅಂತ ಉಪಕೇಂದ್ರ ಹೇಳ್ತೀವಿ, ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಮಾಡಿದ್ವಿ. ಅಲ್ಲೂ ನಾವು ಸಿಬ್ಬಂದಿ ಇರ್ತಾರೆ, CHOs ಇರ್ತದೆ, ಕಮ್ಯುನಿಟಿ ಹೆಲ್ತ್ ಆಫೀಸರು, ನಮ್ಮ PSCO ಮತ್ತು HIO ಇದ್ದು ಮತ್ತು ಆಶಾ ಕಾರ್ಯಕರ್ತರು, ಅವರು ಅದು ನಡೆಸ್ಕೊಂಡು ಹೋಗ್ತಾರೆ. ಮತ್ತು 5ನೇ ಮೇ ನಾವು ಇಂಟರ್ನ್ಯಾಷನಲ್ ಮಿಡ್ವೈಫ್ ಡೇ ಅಂತ ಮಾಡ್ತೀವಿ, ಅಂದರೆ ನಮ್ಮ ನರ್ಸಿಂಗ್ ಆಫೀಸರ್ ಅವ್ರಿಗೆ ಸನ್ಮಾನ ಇಟ್ಕೊಳ್ಳೋದ್ರಲ್ಲಿ ಅದನ್ನು ಮಾಡ್ತೀವಿ. ಆಮೇಲೆ 28ನೇ ಮೇ ಮೆನ್ಸ್ಟ್ರುವಲ್ ಹೈಜೀನ್ ಡೇ ಅಂತ ಮಾಡ್ತೀವಿ. ಮುಟ್ಟಿನ ನಾವು ಏನು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸೋದಾಗಲಿ, ಅವರು ಸ್ವಚ್ಛತೆ ಇಟ್ಕೋದಾಗಲಿ ಎಲ್ಲನೂ ನಾವು ಮಾಡ್ತಾ ಇರ್ತೀವಿ ಸರ್. ಈಗ ಒಂದು ಕರೆ ಇದೆ ಸರ್, ನೋಡೋಣ. ಹಲೋ 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 ಹಲೋ, ಕಲ್ಯಾಣವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ತಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ ನನ್ನ ಹೆಸರು ಆನಂದ್ ಕುಲಕರ್ಣಿ ಸುಲೇಪೇಟ್ ಸರ್. ಆನಂದ್ ಕುಲಕರ್ಣಿ ಸುಲೇಪೇಟ್, DHO ಅವರಿದ್ದಾರೆ. ಇವತ್ತು ವಿಶ್ವ ಆರೋಗ್ಯ ದಿನ. ನಮಸ್ಕಾರ ಡಾಕ್ಟರ್ ಸಾಹೇಬ್ರೆ. ಇವರಿಗೆ ನಮಸ್ಕಾರ ಸರ್. ಈಗ ನಾವು ಒಂದು ಪೇಷಂಟ್ ಆಗಿ ಒಂದು ಡಾಕ್ಟರ್ ಬಳಿ ಹೋಗಿರ್ತೀವಿ ಸರ್, ಯಾವುದೋ ಒಂದು ಪ್ರಾಬ್ಲಮ್ ಇರ್ತದ, ಅದು ಪ್ರಾಬ್ಲಮ್ ಆದ್ಮೇಲೂ ಏನದ ಇದಾಗಿರ್ತದೆ ಸರ್. ಅದೇ ಸಿಂಪ್ಟಮ್ಸ್ ಏನದ ಮುಂದೆ 1 ತಿಂಗಳು 2 ತಿಂಗಳ ಪರಿವರ್ತನೆ ಅದೇ ಇದಾಗ್ತದೆ ಸರ್. ಆ ಟೈಮಿಗೆ ಅದೇ ಪ್ರಿಸ್ಕ್ರಿಪ್ಷನ್ ನಾವು ತಗೋಬೇಕಾದ್ರೆ ಮತ್ತೆ ಡಾಕ್ಟರ್ ಬಳಿ ಹೋಗ್ಬೇಕು ಸರ್. ನಮ್ಮಲ್ಲಿ ಏನು ಅಭ್ಯಾಸ ಅದಂದರೆ ನಾವು ಡಾಕ್ಟರ್ಸ್ ಒಂದು 5 ದಿನ ಗುಳಿಗೆ ತೊಗೊಂಡ್ರೆ ನಮ್ಮವ್ರು 3 ದಿನ ತೊಗೋತಾರೆ. ಆಮೇಲೆ 3 ದಿನ ತೊಗೊಂಡ್ಕೊಳ್ಳೆ ಸ್ವಲ್ಪ ಆರಾಮ ಆದ್ಕೊಳ್ಳೆ ಬಿಟ್ಬಿಡ್ತೀವಿ 5 ಗುಳಿಗೆ. ಇದು ನಮ್ಮ ಹತ್ರ ರೂಢಿ ಅದ. ಆಮೇಲೆ ಡಾಕ್ಟರ್ಸ್ ಏನು ಹೇಳಿರ್ತಾರೆ, ಇಷ್ಟು ಕೋರ್ಸು ತಾವು ಕಂಪ್ಲೀಟ್ ಮಾಡಬೇಕು. ಅದು ಆದ್ಮ್ಯಾಗೂ ಮತ್ತೆ ನಿಮ್ಗೆ ಅದು ರೋಗ ಲಕ್ಷಣ ಇದ್ದರೆ ಮತ್ತೆ ಡಾಕ್ಟರ್ಸ್ ಭೇಟಿಯಾಗಿ ಅದಕ್ಕೆ ಚಿಕಿತ್ಸೆ ಅದನ್ನು ಅದಕ್ಕಿಂತ ಜಾಸ್ತಿ ಚಿಕಿತ್ಸೆ ಬೇಕಂತೆ ಅದು ಡಾಕ್ಟರ್ ನಿರ್ಧಾರ ಮಾಡ್ತಾರೆ. ಹೌದು
ಇಲ್ಲ ಸರ್ ಸಿಂಪ್ಟಮ್ಸ್ ಸೇಮ್ ಇರ್ತದೆ ಸರ್. ಮೊದಲು ಏನ್ ತೋರಿಸಿರ್ತೀವಿ ಡಾಕ್ಟರ್ ಬಳಿ ಅದೇ ಸಿಸ್ಟಮ್ ಪರಿವರ್ತನೆ ಇದಾಗಿರ್ತದೆ ಸರ್, ಪುನರಾವರ್ತನೆ ಆಗಿರ್ತದೆ 1 2 ಮಂತ್ಸ್ 3 ಮಂತ್ಸ್ ಬಿಟ್ಟು. ಅದಕ್ಕೆ ಬೆಟರ್ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗುಣ ಅನ್ಸುತ್ತೆ ಸರ್. ಹೌದು, ಡಾಕ್ಟರ್ ನೀವು ಕಾಂಟ್ಯಾಕ್ಟ್ ಮಾಡಿ ಅದು ರೋಗ ಲಕ್ಷಣಗಳು ಏನದಾವ, ನಿಮ್ಗೇನು ಟೆಸ್ಟ್ ಬೇಕಾ, ರಕ್ತ ಪರೀಕ್ಷೆ ಬೇಕಾ, ಏನು ಪರೀಕ್ಷೆ ಬೇಕು ಎಲ್ಲ ಮಾಡಿಸ್ಕೋಬೇಕು. ನೀವು ಡೈರೆಕ್ಟ್ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಗುಳಿಗೆ ತೊಗೊಳ್ಳೋದು, ಮಾತ್ರೆ ತೊಗೊಳ್ಳೋದು ತಪ್ಪು. ಸರಿ ಸರ್. ಓಕೆ, ಧನ್ಯವಾದಗಳು ಆನಂದ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಆಗಲೇ ನೀವು ಉಲ್ಲೇಖ ಮಾಡಿದ್ರಿ ಸ್ವಯಂ ಡಾಕ್ಟರ್ ಆಗೋದು ತಪ್ಪು ಅಂತ. ತುಂಬ ಜನರು ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಮೇಲೆ ರೋಗ ಲಕ್ಷಣಗಳನ್ನು ಟೈಪ್ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿ ಅಂತ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೇಳ್ತಾರೆ. ಇದು ಇತ್ತೀಚೆಗೆ ಹೆಚ್ಚುತ್ತಾ ಇದೆ ಸರ್ ಪ್ರವೃತ್ತಿ. ಯಾರೂ ಡಾಕ್ಟ್ರನ್ನ ವಿಸಿಟ್ ಮಾಡ್ತಾ ಇಲ್ಲ, ಮೆಡಿಕಲ್ ವಿಸಿಟ್ ಮಾಡ್ತಾರೆ, ಓವರ್ ದಿ ಕೌಂಟರ್ ಟ್ಯಾಬ್ಲೆಟ್ ತಗೋತಾರೆ, ಮತ್ತು ನೀವು ಹೇಳೋದಕ್ಕೆ ಕೋರ್ಸ್ ಕಂಪ್ಲೀಟ್ ಮಾಡ್ತಿಲ್ಲ. ಇದು ಯಾಕೆ ಆಗ್ತಿದೆ ಸರ್? ಇದ್ರ ಬಗ್ಗೆ ನೀವು ಏನು ಪರಿಹಾರ ಉಪಾಯಗಳು ಏನು ಕಂಡುಕೊಂಡ್ರಿ? ಒಂದು, ನೀವು ಏನೇ ರೋಗ ಲಕ್ಷಣ ಬಂದಾಗ ನಿಮ್ಮ ಹತ್ತಿರದ ಆಗಲಿ ವೈದ್ಯಾಧಿಕಾರಿಗಳಿಗೆ ಡಾಕ್ಟರ್ಸ್ಗೆ ಭೇಟಿಯಾಗೋದೇ ಬೆಸ್ಟು. ಯಾಕಂದರೆ ನಾ ಇವಾಗ ಹೇಳಿದೆ ನಿಮಗೆ, ಆ್ಯಂಟಿಬಯೋಟಿಕ್ ಕೋರ್ಸು ಒಂದು 5 ದಿನ ಇರ್ತದೆ, ಕೆಲವು ಜನ 10 ದಿನ ಇರ್ತಾವೆ, ಕೆಲವು ಜನ 1 ತಿಂಗಳು ಇರ್ತಾವೆ. ನಾವು ಅರ್ಧಂಬರ್ಧ ಟ್ಯಾಬ್ಲೆಟ್ ತೊಗೋದ್ರಿಂದ ಅಥವಾ ಒಂದು ಕೋರ್ಸ್ ಕಂಪ್ಲೀಟ್ ಮಾಡದೆ ಅದಕ್ಕೆ ಬಿಟ್ಟರೆ ಆ ಆ್ಯಂಟಿಬಯೋಟಿಕ್ದು ನಮ್ಗೆ ರೆಸಿಸ್ಟೆನ್ಸ್ ಬರ್ತದೆ. ಮುಂದಿನ ದಿನ ಅದೇ ಗುಳಿಗೆ ನಿಮಗೆ ಕೊಟ್ಟರೆ ಅದು ಕೆಲಸ ಮಾಡಲ್ಲ, ಅದಕ್ಕಿಂತ ಹೈಯರ್ ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತದೆ. ಅದಕ್ಕಾಗಿ ಇದರಿಂದ ನಿಮ್ಮ ರೋಗದ ಕಂಟ್ರೋಲ್ನೂ ಆಗೋದಿಲ್ಲ, ನಿಮ್ಮ ದುಡ್ಡು ಖರ್ಚಾಗ್ತದೆ, ಮತ್ತು ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ಈಗ ಆಲ್ರೆಡಿ ನಮ್ಮ ಹತ್ರ ಎಷ್ಟೋ ಕಡೆಗೂ ಸರ್ಕ್ಯುಲರ್ಸ್ ಇದ್ದಾವೆ, ವಾಟ್ಸಪ್ ಮುಖಾಂತರ ಯಾವುದು ಟ್ರೀಟ್ಮೆಂಟ್ ತೊಗೋಬಾರ್ದು, ಅಥವಾ ನೀವು ಕೌಂಟ್ರಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಯಾವುದೇನು ಮಾತ್ರೆಗಳು ಕೊಡಬಾರ್ದು ಅಂತ ಅವ್ರಿಗೂ ನಿರ್ದೇಶನ ಇದ್ದಾವೆ. ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ತಮ್ಮ ಪರಿಚಯ ಮಾಡಿಕೊಡ್ರಿ ಕಲ್ಯಾಣವಾಣಿ ಸರ್ ಕಾರ್ಯಕ್ರಮ. ನಮಸ್ಕಾರ. ನಾವು ಶ್ರೀನಿವಾಸ ಅಡ್ಗಿಲಿ ಹನುಮಂತ ಚುಂಚಾಳಿ ಹತ್ರಿ ಮಾತಾಡೋದು. ಹನುಮಂತ ಚಿಂಚೋಳಿ, ಹೌದು ಸರ್. ಯಾವ ಊರ್ರಿ? ಶ್ರೀನಿವಾಸ ಅಡ್ಗಿ. ಶ್ರೀನಿವಾಸ್ ಸರಡಿ. ಹೌದು. ಪ್ರಶ್ನೆ ಕೇಳ್ರಿ, DHO ಸಾಹೇಬ್ರು ಇದ್ದಾರೆ. ಈ 14 ವರ್ಷದಿಂದ ಇಂಜೆಕ್ಷನ್ ಮಾಡೋದು ಹೇಳ್ಯಾರಲ್ರಿ ಹೆಣ್ಮಕ್ಳಿಗೆ, ಹುಡುಗರು. HPV ವ್ಯಾಕ್ಸಿನ್ ಬಗ್ಗೆ ಪೂರ್ತಿ ದೊಡ್ಡ ಎಷ್ಟು ವಯಸ್ಸು ಇರ್ತಾನೆ ಬರ್ತಾರೆ, ಏನು 14 ವರ್ಷ ಇದ್ದವರಿಗೆ ಬರ್ತಾರೆ? ಅದು 14 ವರ್ಷ ಅವರು ಜನ್ಮದಿನ ಮುಗಿಸ್ಕೊಂಡು 15 ವರ್ಷ ಒಳಗಿನವ್ರಿಗೆ ಕೊಡಬೇಕಂತೇಳಿ ಸರ್ಕಾರದಿಂದ ಸುತ್ತೋಲೆ ಇದೆ, ಅದ್ರ ಪ್ರಕಾರನೇ ಮಾಡ್ತೀವಿ. ನೀವು ಬೇಕಾದ್ರೆ ಬೇರೆಯವ್ರಿಗೆ ಅದಕ್ಕಿಂತ ಜಾಸ್ತಿ ತೊಂದರೆ ಪ್ರೈವೇಟಲ್ಲಿ ಅದನ್ನು ಇಂಜೆಕ್ಷನ್ಸ್ ಕೊಡ್ತಾರೆ. ಈಗ ಸದ್ಯಕ್ಕಿಂತ ಸರ್ಕಾರದ ಇಷ್ಟು ನಿರ್ದೇಶನ ಅದ, ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಆಯ್ತು ಆಯ್ತು. 14 ವರ್ಷದಿಂದ ಮ್ಯಾಲೆ ಯಾರಿಗೂ ಬಿ ಬರ್ತಾರಲ್ಲ ಸರ್? 14 ವರ್ಷದಿಂದ 15 ವರ್ಷ ಒಳಗಷ್ಟೇ. ಹೌದ್ರಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, 14ರಿಂದ 15 ಒಳಗೇನೆ ಅಷ್ಟೇ. ಆಯ್ತು 15 ದಾಟಿದ್ರೆ ಬರಲ್ಲ. ಓಕೆ. ಧನ್ಯವಾದಗಳು ಹನುಮಂತ್ ಅವರೇ. ಸರ್, ಇನ್ನೊಂದು ಬರ್ನಿಂಗ್ ಇಶ್ಯೂ ಅಂತಂದರೆ ಇದು MMR ಮತ್ತು IMR, ಮ್ಯಾಟ್ರನಲ್ ಮೊಟಾಲಿಟಿ ರೇಷೋ ಮತ್ತು ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಅಂತ. ಇದು ಯಾವ ರೀತಿ ಇದೆ ಸರ್ ಕಲಬುರಗಿನ ಪರಿಸ್ಥಿತಿಯಲ್ಲಿ ಮಾತಾಡೋದಾದರೆ? ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಷನ್ನು ನಾವು ಕಂಟ್ರೋಲ್ ಮಾಡಿದ್ದೀವಿ. ಯಾಕಂದರೆ ಅದಕ್ಕೆ ಬೇಕಾದಂಥ ತಜ್ಞ ವೈದ್ಯರು ನಮ್ಮ ಹತ್ರ ಇದ್ದಾರೆ, ಬೇಕಾದಂಥ ಉಪಕರಣಗಾಗಲಿ ಅವ್ರಿಗೆ ಟ್ರೈನಿಂಗ್ ಆಗಲಿ ಎಲ್ಲ ಮಾಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯ ಮಟ್ಟಕ್ಕೆ ನೋಡಿದ್ರೆ ನಮ್ಮ ರಾಜ್ಯದ್ದು 69 ಅದ, ನಮ್ಮದು 88 ಅದ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ. ಇದನ್ನು ನಾವು 88 ಅಂದ್ರೆ ಏನು ಸರ್? ಎಷ್ಟಕ್ಕೆ ಇದೆ 88 ಇದೆ? 1 ಲಕ್ಷ ಲೈವ್ ಬರ್ತ್ ಮಕ್ಕಳ ಜನನಕ್ಕೆ ಅಷ್ಟಿರ್ತೈತೆ. ಅದರಲ್ಲಿ ಭಾಳಷ್ಟು ಕಡೆ ನಮ್ಮ ಹತ್ರ ಕಲಬುರ್ಗಿ ಯಾವಾಗಲೂ ಇಲ್ಲಿ ಒಂದು ಡಿವಿಷನಲ್ ಹೆಡ್ ಕ್ವಾರ್ಟರ್ ಇರೋ ಪ್ರಯುಕ್ತ ಯಾದಗಿರ್ಲಿಂದ ಜಾಸ್ತಿ ಬರ್ತಾವ, ಬೀದರ್ಲಿಂದ ಬರ್ತಾವ, ಕೆಲವು ಮಹಾರಾಷ್ಟ್ರಲಿಂದ ಬರ್ತಾವ. ನಮ್ಗೆ ಬೇರೆ ಬೇರೆ ಬಂದಕ್ಕಾಗಿ ನಮ್ಗೆ ತಾಯಿ ಮರಣ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ. ಅದೇ ನೀವು ಕಲಬುರ್ಗಿದೆ ಪ್ರಾಪರ್ ಆಗಿ ತೊಗೊಂಡ್ರೆ ನಮ್ಮದು ತುಂಬ ಕಮ್ಮಿ ಇದೆ. ಆಮೇಲೆ ರಾಜ್ಯ ಮಟ್ಟದಾಗ ನಾವು ಕರೆಕ್ಟಾಗಿದ್ದೀವಿ. ಇದು MMR ಬಗ್ಗೆ ಹೇಳಿದ್ರಿ ಸರ್, 88 ಅಂತ. IMR ಏನಿದೆ ಸರ್? ಸರ್ IMRದು ನಮ್ಮದು 8 ಇದೆ ಸರ್, ಈಗ ಸದ್ಯಕ್ಕೆ 8 ಇದೆ. ಅಂದರೆ ಇದು ಕೂಡ 1 ಲಕ್ಷಕ್ಕೆ ಸರ್? ಅಷ್ಟೇ. ಅದನ್ನು ನಾವು ತುಂಬ ಇತ್ತೀಚೆಗೆ ಈ ವರ್ಷ 2-3 ವರ್ಷದಲ್ಲಿ ನಾವು ಭಾಳ ಕಂಟ್ರೋಲ್ ಮಾಡಿದ್ದೀವಿ. ಚೆನ್ನಾಗಿ ಉತ್ತಮವಾಗಿ ನಡೀತದೆ ಎಲ್ಲ. ಅದನ್ನೇ ಹೇಳ್ತಾ ಇರೋದು ನಾವು, ಎಲ್ಲ ಕಡೆಗೆ ತರಬೇತಿ ಕೊಡೋದಾಗಲಿ, ಇಕ್ವಿಪ್ಮೆಂಟ್ಸ್ ಕೊಡೋದಾಗಲಿ, ಡಾಕ್ಟರ್ಸ್ ಫೆಸಿಲಿಟಿ ಅವ್ರಿಗೆ ಏನು ಬೇಕು ಒಂದು ಶಿಶು ಮರಣಕ್ಕೆ ಕಂಪಲ್ಸರಿ ಎಲ್ಲನೂ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ಯಾವುದೇ ಡೆಲಿವರಿ ಆಗಲಿ ಕಂಪಲ್ಸರಿ ನಾವು ಆಸ್ಪತ್ರೆಯಲ್ಲೇ ಮಾಡಬೇಕು. ಇನ್ಸ್ಟಿಟ್ಯೂಷನಲ್ ಡೆಲಿವರಿ, ಸಾಂಸ್ಥಿಕ ಹೆರಿಗೆ ಅಂತ ಹೇಳ್ತೀವಿ, ಅಲ್ಲೇ ಮಾಡಿಸ್ಕೋಬೇಕು. ಈ ಹಿಂದೆ ಮನೆ ಹೆರಿಗೆ ಆಗ್ತಿತ್ತು, ಅಲ್ಲಿ ಏನೋ ತೊಂದರೆ ಆಗ್ತಿತ್ತು, ಅಥವಾ ಹೈಜೀನ್ ಮೇಂಟೈನ್ ಆಗಲಿ, ಮಗುಗೆ ತೊಂದರೆ, ತಾಯಿ ತೊಂದರೆ ಇರ್ತಿತ್ತು.
ಈಗ ನಾವು 100% ನಮ್ದು ಎಲ್ಲನೂ ಸಾಂಸ್ಥಿಕ ಹೆರಿಗೆ ಇದೆ, ಇನ್ಸ್ಟಿಟ್ಯೂಷನಲ್ ಆಸ್ಪತ್ರೆ ಆಗ್ತಾವೆ, ಅದಕ್ಕೆ ಇವೆಲ್ಲ ಪ್ರಮಾಣ ಕಮ್ಮಿ ಆಗ್ತದೆ. ಹಂಗಂದ್ರೆ ಮನೆಯಲ್ಲಿ ಹೆರಿಗೆಗಳು ಆಗ್ತಾ ಇಲ್ಲ ಇವಾಗ? ಮನೆಯಲ್ಲಿ ಹೆರಿಗೆ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಈ ಹೆರಿಗೆ ಈಗ ಆಗ್ತದಂದರೆ ನಾವು ಒಂದು ವಾರದಿಂದ ಅವ್ರಿಗೆ ಎಲ್ಲ ಇಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಮ್ಯಾಪಿಂಗ್ ಮಾಡ್ತೀವಿ. ಅವ್ರಿಗೆ ಒಂದು ತಾಯಿ ಕಾರ್ಡ್ ಅಂತ ಕೊಡ್ತೀವಿ, ಅದ್ರಾಗ ಚೆಕಪ್ ಮಾಡಿದ್ದು, ಆಮೇಲೆ ಎಲ್ಲಿ ಹೋಗಬೇಕು, ನಮ್ಮ ಆಶಾ ಕಾರ್ಯಕರ್ತರು 1,000 ಇರೋ ಪ್ರಯುಕ್ತ ಅವ್ರಿಗೆಲ್ಲ ಗೊತ್ತಿರುತ್ತೆ. ಈ ಮನೆಗೆ ಯಾರು ಬಂದಾರ, ಯಾರು ಹೋಗ್ಯಾರ, ಈ ಮನೆಗೆ ಯಾ ಕಾಯಿಲೆ ಅದ, ಈ ಮನೆ ಯಾ ಗರ್ಭಿಣಿಯಾರ ಎಲ್ಲ ಗೊತ್ತಿರುತ್ತೆ. ಅದ್ರ ಪ್ರಕಾರ ಅವರು ನಮ್ಮ ಆಶಾ ಕಾರ್ಯಕರ್ತರು ಕರ್ಕೊಂಡೋಗಿ ಹತ್ತಿರದ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ನೀವು ತಾಯಿ ಕಾರ್ಡ್ ಅಂತ ಮೆನ್ಷನ್ ಮಾಡಿದ್ರಿ ಸರ್, ಇದಕ್ಕೆ ಏನು ಎಲಿಜಿಬಿಲಿಟಿ ಇದೆ ಸರ್? ಯಾರೆಲ್ಲ ಈ ಕಾರ್ಡನ್ನು ತಗೋಬಹುದು? ಆಧಾರ್ ಕಾರ್ಡ್ ಒಂದಿದ್ದರೆ BPL APL ಅಂತ ಈ ಥರ ಬೈಫರ್ಕೇಶನ್ ಎಲ್ರಿಗೂ ಇದೆ ಸರ್. ಅದು ಎಲ್ಲ BPL GPL ಎಲ್ಲರಿಗೂ ಕೊಡ್ತೀವಿ ನಾವು. ಅದನ್ನು ತೊಗೊಂಡು ಅದ್ರಾಗೆಲ್ಲ ಚೆಕಪ್ ಮಾಡೋದಾಗಲಿ, ನೀವು ಲಸಿಕೆದ ಬಗ್ಗೆದಾಗಲಿ, ಊಟ ಹೇಗೆ ಮಾಡಬೇಕು, ಯಾವ ಥರ ನೀವು ಜೀವನ ಶೈಲಿ ಮಾಡಬೇಕು, ಎಲ್ಲನೂ ಡೀಟೇಲ್ಸ್ ಅದರಲ್ಲಿರ್ತದೆ. ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋದರೆ ನಾವು ಸಕ್ಸಸ್ಫುಲ್ ಆಗುತ್ತೆ ಸರ್. ಆ ಥರ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ಹತ್ರ ಇವತ್ತು ತಾಯಿ ಮರಣ ಎಲ್ಲ ಕಂಟ್ರೋಲ್ದಾಗಿದೆ ನಮ್ಮ ಹತ್ರ. ಈ ತಾಯಿ ಕಾರ್ಡು ಒಂದೇ ಮಗುಗೆ ಇರುತ್ತಾ ಅಥವಾ 2-3 ಮಕ್ಕಳಾದ್ರೂ ಇರುತ್ತೆ ಸರ್? ಅಲ್ಲಿ ಪ್ರತಿ ಮಗುಗೆ ಒಂದು ತಾಯಿ ಜನನ ಪ್ರೆಗ್ನೆಂಟ್ ಆದ್ಕೊಳ್ಳಿ ಅವ್ರಿಗೆ ಒಂದು ತಾಯಿ ಕಾರ್ಡ್ ಕೊಡ್ತೀವಿ. ಓಕೆ, ಅದು ಡೆಲಿವರಿ ಆಯಿತು, ಮತ್ತೆ ಅವ್ರು ಸ್ವಲ್ಪ ವರ್ಷದ ನಂತರ ಮತ್ತೆ ಪ್ರೆಗ್ನೆಂಟ್ ಆದರೆ ಮತ್ತೆ ಮತ್ತೊಂದು ಹೊಸ. ಓಕೆ ಓಕೆ, ಅದೇ ಪ್ರತಿ ಮಗು ಹೊಸ ತಾಯಿ ಅದಕ್ಕೆ ಅವ್ರಿಗೊಂದು ಸ್ಪೆಷಲ್ ID ಬರ್ತದೆ, RCH ID ಅಂತ ಬರ್ತದೆ. ಆ ID ಪ್ರಕಾರ ನಾವು ಎಲ್ಲ ಕಡೆಗೂ ನೀವು ಎಲ್ಲಿ ಕೂತು ನೋಡ್ಬೋದು. ಯಾರು ಅವ್ರ ನಂಬರ್ ಹೊಡೆದು ಕೂಡ ನಿಮ್ಗೆಲ್ಲ ಡೀಟೇಲ್ಸ್ ಸಿಗ್ಬಿಡ್ತದೆ. ಬೇರೆ ಏನು ಸವಲತ್ತು ಸಿಗುತ್ತೆ ಸರ್ ತಾಯಿ ಕಾರ್ಡ್ ಮಾಡಿಸೋದ್ರಿಂದ? ಸರ್ ಬೇರೆಲಿಂದ ಈಗ ನೀವು ಭಾಗ್ಯಲಕ್ಷ್ಮಿ ನಾವೇನು ಸ್ಕೀಮ್ ಮಾಡ್ತೀವಿ ಸರ್, ಅದು ತೊಗೋಬೇಕು. ಆಮೇಲೆ ನಮ್ಮ ಪೌಷ್ಟಿಕಾಂಶ ಏನೇನು ಕಾರ್ಯಕ್ರಮ ಇದ್ದಾವೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವ್ರ ಕಡೆನೂ ನಾವು ಜೊತೆಗೂ ಮಾಡ್ತೀವಿ. ಆಮೇಲೆ ಅವ್ರಿಗೆ ಮುಂದಿನ ದಿನದಾಗ ಮಗುಂದು ಜನನ ಪ್ರಮಾಣ ಪತ್ರ ಆಗಲಿ ಅವೆಲ್ಲ ಕಂಪಲ್ಸರಿ. ಆಮೇಲೆ ಲಸಿಕೆನೂ ಅದ್ರಾಗೆ ನಾವು ಬರಿತೀವಿ. ನಾವು ತಾಯಿದು ಏನದ ದೇಹದ ಸ್ಥಿತಿ ಅದ್ರಾಗೆ ಎಲ್ಲ ಎಂಟ್ರಿ ಇರ್ತದೆ. ಸರ್, ಈಗ ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಹೆಚ್ಚಿನ ಆರೋಗ್ಯ ಸೌಲಭ್ಯಗಳು ಹೆಚ್ಚಿನ ಜನರಿಗೆ ತಲುಪಬೇಕು ಅನ್ನೋದು ಅವ್ರ ಮೂಲ ಉದ್ದೇಶ ಆಗಿರುತ್ತೆ. ಹೀಗಾಗಿ ಈ ಅಂದರೆ ಸರ್ಕಾರದಿಂದ ಇರುವಂಥ ಪ್ರಮುಖ ಆರೋಗ್ಯ ಯೋಜನೆಗಳು ಯಾವ್ಯಾವು ಸರ್? ಸರ್, ಒಂದು ನಮ್ಮದು ಫಸ್ಟ್ ಇಂಪಾರ್ಟೆಂಟ್ ಅಂದರೆ ತಾಯಿ ಮರಣ ಪ್ರಮಾಣ ಕಡಿಮೆ ಮಾಡೋಕ್ಕೆ. ಅದಕ್ಕೆ ಏನು ಸವಲತ್ತು ಹೇಳಿದಲ್ಲ, ತಾಯಿ ಕಾರ್ಡ್ ಕೊಡೋದಾಗಲಿ, ಪೌಷ್ಟಿಕಾಂಶ ಕೊಡೋದಾಗಲಿ, ನಾವು ಮತ್ತು ಮಕ್ಕಳು ಎಲ್ಲ ಮಾಡ್ತೀವಿ. ಮತ್ತು ಶಿಶು ಮರಣ ಕಮ್ಮಿ ಮಾಡೋದು ಅಂದರೆ ನಾವು ಸೇಫ್ ಡೆಲಿವರಿ ಅಂದರೆ ಸುರಕ್ಷಿತ ಹೆರಿಗೆ ಮಾಡೋಕ್ಕಾಗಲಿ, ಅವ್ರಿಗೆ ಏನು ಅನುಕೂಲ, 108 ಆ್ಯಂಬುಲೆನ್ಸ್ ಆಗಲಿ, ಮತ್ತು ನಮ್ಮ ಹತ್ರ ನಗು ಆ್ಯಂಬುಲೆನ್ಸ್ ಅದ, ಅವೆಲ್ಲ ಅವರಿಗೆ ನಾವು ಟೈ ಅಪ್ ಮಾಡಿರ್ತೀವಿ. ಈ ದಿನ ಡೆಲಿವರಿ ಆಗ್ತದೆ ಅಂದ್ಕೂಡ ಅವ್ರು ಫೋನ್ ಮಾಡಿದ್ರೆ ಅವ್ರಿಗೆ ಹೋಗಿ ನಾವು ಡೆಲಿವರಿ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಮಾಡಿ ಮತ್ತೆ ವಾಪಸ್ ಬಿಡೋದು ನಮ್ಗೆ ಅನುಕೂಲ ಇದೆ. ಸೊ ಆ್ಯಂಬುಲೆನ್ಸ್ ಆಯಿತು, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಆಯಿತು. ಆಮೇಲೆ ಹುಟ್ಟಿದಂಥವ್ರಿಗೆ ಮಕ್ಕಳಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಾಗಲಿ, ಅಥವಾ ಒಂದು ವೇಳೆ ಅವರಿಗೆ ನ್ಯೂನ್ಯತೆ ಆಯಿತು ಅಂತಂದರೆ ನಮ್ಮದೊಂದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ RBSK ಅಂತ ತಂಡ ಅದ. ಅವರು ಪ್ರತಿ ಅಂಗನವಾಡಿಗೆ ಹೋಗ್ತಾರೆ, ವರ್ಷಕ್ಕೆ 2 ಸರಿ, ಸ್ಕೂಲಿಗೆ ವರ್ಷಕ್ಕೆ 1 ಸರಿ ಹೋಗ್ತಾರೆ. ಹೋಗಿ ಅವ್ರು ಚೆಕ್ ಮಾಡ್ತಾರೆ. ಅವ್ರಿಗೆ ಸೀಳು ತುಟಿ ಅಥವಾ ಹಾರ್ಟ್ ಕಾಯಿಲೆ, ಹೃದಯ ಸಂಬಂಧಪಟ್ಟ ಕಿವಿ ಏನಿದ್ರು ಅವ್ರಿಗೆ ಟೆಸ್ಟ್ ಮಾಡಿ ಹಾಸ್ಪಿಟಲ್ ಕಳಿಸಿ ಅದಕ್ಕೂ ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡ್ತಾರೆ. ಸರ್, ಒಂದು ಕರೆ ಇದೆ ನೋಡೋಣ. ಹಲೋ 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 ಹಲೋ, ಯಾರು ಮಾತಾಡೋದು ಹೇಳ್ರಿ, ನಿಮ್ಮ ಪರಿಚಯ ಮಾಡಿಕೊಡ್ರಿ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳ್ರಿ ಸರ್. ನಾನಿದ್ದೀನಿ ಸರ್, ಶಿವಲಿಂಗಪ್ಪ ಬದ್ರಿ ರೀ. ಹಾಂ, ಹೇಳ್ರಿ ಶಿವಲಿಂಗಪ್ಪ ಬದ್ರಿ. ಮತ್ತೆ ಸರ್ ಇನ್ನೊಂದು ಪ್ರಶ್ನೆ ಐತೆ ಸರ್, ನಮ್ಮ ಊರಿಗೆ 108 ಗಾಡಿ ಮಾಡಿಸ್ಕೊಡ್ರಿ ಸರ. ಈಗ ಇದು ಆಂಬುಲೆನ್ಸು ಎಲ್ಲ ಕೈಲಿ ಹಾಕಿ ಪೆಟ್ರೋಲ್ ಹಾಕಿ ಒಯ್ಬೇಕಾಗ್ತದೆ. ಆದರೆ ರೂಲ್ಸ್ ಪ್ರಕಾರ ಏನಿದೆ 30 ಕಿಲೋಮೀಟರ್ಗೆ ಒಂದು 108 ಗಾಡಿ ಕೊಡ್ಬೇಕಂತ ಸರ್ಕಾರದ ಒಂದು ಆದೇಶ ಇದಲ್ಲ ಸರ್. ಅರ್ಥ ಆಯ್ತು, ನಿಮ್ಮ ಮನವಿ ಅರ್ಥ ಆಯ್ತು. ಸರ್ ಉತ್ತರ ಕೊಡ್ತಾರೆ ಇವಾಗ. ಸರ್ ಅದನ್ನ ಬೇಗ ಮಾಡಿಸ್ಕೊಡ್ರಿ, ಯಾಕಂದ್ರೆ ಎಲ್ಲ ನಮ್ಮ ಇಲ್ಲಿ ಪೇಷಂಟ್ಗಳು ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾವ ಸರ್. ಅದು ಮಹಾರಾಷ್ಟ್ರಕ್ಕೆ ಹೋಗ್ಲಾರ್ದಂಗ ಇಲ್ಲಿ ಕರ್ನಾಟಕ ಹೋಗಂಗೆ ಮಾಡಿಸ್ಕೊಡ್ರಿ ಎಲ್ಲ ವ್ಯವಸ್ಥೆ ಎಲ್ಲ. ಪ್ರಶ್ನೆ ಅರ್ಥ ಆಯ್ತು ಶಿವಲಿಂಗಪ್ಪ ಬದ್ರಿ ಅವರೇ. ನಮ್ಮ ತಾಲೂಕು ಆಸ್ಪತ್ರೆಗೆ ಹೋಗ್ಲಕ್ಕ ಅನುಕೂಲ ಆಗ್ತದೆ. ಬದ್ರಿ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಾದನಿಪುರ. ಮಾರ್ದನಿಪುರದಾಗ ಆಂಬ್ಯುಲೆನ್ಸ್ ಇದೆ ಅಲ್ರಿ ಸರ್? ಇದು ನಾರ್ಮಲ್ ಆಂಬುಲೆನ್ಸ್ ಇದೆ ರೀ, ಇದಕ್ಕೆ ಪೆಟ್ರೋಲ್ ಕೈಲಿ ಹಾಕ್ಬೇಕ್ರಿ. ಇಲ್ಲ, ಅದು ಆಂಬ್ಯುಲೆನ್ಸ್ ಎಲ್ಲ ಇದು ಪೇಷಂಟ್ಗಳು ಒಯ್ಬೇಕಾಗ್ತದೆ ರೀ. ಅದು 108 ಐತಲ್ರಿ, ಸರ್ಕಾರದಿಂದ ಎಲ್ಲ ಹಾಕಿರ್ತದೆ ರೀ. ಸರಿ ಸರಿ ಸರಿ, ಅದನ್ನು ಮಾಡಿಸ್ಕೊಡ್ರಿ ಸರ್, ಭಾಳ ಪುಣ್ಯ ಬರ್ತದೆ ನಿಮಗೆ. ಧನ್ಯವಾದಗಳು ಬದ್ರಿ ಅವ್ರೆ, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ಧನ್ಯವಾದಗಳು ಸರ್. ಈಗ ಈ 108 ಅನ್ನೋ ಫೆಸಿಲಿಟಿ ನಗರಕ್ಕೆ ಸೀಮಿತ ಆಗಿದೆಯಾ, ತಾಲೂಕಿಗೆ ಸೀಮಿತ ಆಗಿದೆ, ಎಲ್ಲಿ ಸರ್ ಇದರ ಕಾರ್ಯವ್ಯಾಪ್ತಿ? ಸರ್ ಎಲ್ಲ ಕಡೆ ಇದೆ ಸರ್, ನಗರದಾಗೂ ಇದೆ, ಗ್ರಾಮೀಣ ಪ್ರದೇಶದಾಗೂ ಇದೆ ಸರ್. ಅವರು ಎಮ್ರಾಯಿ ಅಂತ ಏನದು ಒಂದು ಏಜೆನ್ಸಿ ಇದೆ, ಅದು ಕರ್ನಾಟಕ ಸರ್ಕಾರದಿಂದ ಮಾಡ್ತಾರೆ ಸರ್. ಇನ್ನೂ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಹತ್ರ ಇಲ್ಲ, ಅದು ಅವರೇ ಮಾಡ್ತಾ ಇದ್ದಾರೆ. ಓಕೆ 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 ಸರ್, ಆಗಲೇ ನೀವು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ರಿ,
MMR IMR ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಬೇರೆ ಇನಿಷಿಯೇಟಿವ್ ತೊಗೊಂಡಿದ್ದೀವಿ ಅಂತ. ಈ ಬೇರೆ ಬೇರೆ ಹೆಲ್ತ್ ಸ್ಕೀಮ್ ಬಗ್ಗೆ ಹೇಳಿ ಸರ್. ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತಲೂ ಇದೆ, ಅದರ ಬಗ್ಗೆ ಹೇಳಿ ಸರ್. ಆಯುಷ್ಮಾನ್ ಆರೋಗ್ಯ ಭಾರತ್ ಕರ್ನಾಟಕದ ಅಡಿಯಲ್ಲಿ ನಾವು ಎಲ್ಲರಿಗೂ ಇನ್ಶೂರೆನ್ಸ್ ಮಾಡಿಸ್ತೀವಿ. ಅವರು ಒಂದು ಕಾರ್ಡ್ ಬರ್ತದೆ, ಅದು ತೊಗೊಳ್ಬೇಕು. ನಮ್ಮ ಹತ್ರ ಎಲ್ಲ ಸಾರ್ವಜನಿಕ ಆಸ್ಪತ್ರೆ ಉಚಿತವಾಗಿ ಮಾಡಿಕೊಡ್ತಾರೆ, ಯಾವುದೂ ಚಾರ್ಜ್ ಮಾಡೋದಿಲ್ಲ. ಆಮೇಲೆ ಇದರಲ್ಲಿ APL ಇದ್ದವರಿಗೆ 30% ಇರ್ತದೆ, BPL ಇದ್ದವರಿಗೆ 5 ಲಕ್ಷವರೆಗೆ ಉಚಿತವಾಗಿ ಮಾಡ್ತಾರೆ. ಜೊತೆಗೆ ನಮ್ಮ ಹತ್ರ ನಾವು ಸರ್ಕಾರದಿಂದ ಎಲ್ಲ ಪ್ರೈವೇಟ್ ಹಾಸ್ಪಿಟಲು ನಾವು ಎಂಪನಲ್ ಮಾಡ್ಕೋತೀವಿ. ನೀವು ಹೋದರೂ ಡೈರೆಕ್ಟು ನಿಮಗೆ ಒಂದು ನಮ್ಮ ಸರ್ಕಾರ ದವಾಖಾನೆಗೆ ಹೋದ್ಮ್ಯಾಗ ಆ ಟ್ರೀಟ್ಮೆಂಟ್ಗೆ ಅಲ್ಲಿ ಸೌಲಭ್ಯ ಇಲ್ಲ ಅಂದರೆ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ಗೆ ಬರೀತಾರೆ ಅವರು, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು, ಅದು ಉಚಿತ ಇದೆ. ಸರ್, ಇನ್ನೊಂದು ಈ ಭಾಗದಲ್ಲಿ ತುಂಬ ಕಂಡು ಬರ್ತಾ ಇರೋದು ಈ ಮಾಲ್ ನ್ಯೂಟ್ರಿಷನ್, ಪೌಷ್ಟಿಕಾಂಶದ ಕೊರತೆ. ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಇಲಾಖೆಯಿಂದ ಏನೆಲ್ಲ ಇನಿಷಿಯೇಟಿವ್ಸ್ ಇದೆ ಸರ್? ಇದು ಮಾಲ್ ನ್ಯೂಟ್ರಿಷನ್ನು ಟ್ರೀಟ್ಮೆಂಟ್ ಮೊದಲೇ ತಾಯಿ ಗರ್ಭಿಣಿ ಇದ್ದಾಗಿಂದೇ ನಾವು ಸ್ಟಾರ್ಟ್ ಮಾಡಬೇಕು. ನಮ್ಮ ಹತ್ರ ಭಾಳಷ್ಟು ಹೆಣ್ಮಕ್ಳು ತಮಗೆ ಗೊತ್ತದ ಹುಣ್ಣಿಮೆ ಇದ್ರೂ ಉಪವಾಸ ಇರೋದು, ಆಮೇಲೆ ಕೆಲವು ಬಾಣತಾದ್ಮೇಲೆ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತಂದು ಎಲ್ಲ ನಮ್ಮ ಹತ್ರ ಸ್ವಲ್ಪ ಮೂಢನಂಬಿಕೆ ಇದೆ. ಅವೆಲ್ಲ ನಾವು ಹೊರಗೆ ಬಂದು ಪೌಷ್ಟಿಕಾಂಶ ಬಗ್ಗೆ ಸಮತೋಲನ ಆಹಾರ ಅಂತ ಹೇಳ್ತೀವಲ್ಲ, ಬ್ಯಾಲೆನ್ಸ್ ಡೈಟ್, ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಮಕ್ಕಳಿಗೂ ಅದು ಅಷ್ಟೇ, ಹುಟ್ಟಿದ ಕೂಡಲೇ 6 ತಿಂಗಳವರೆಗೆ ತಾಯಿ ಎದೆ ಹಾಲು ಬಿಟ್ಟು ಏನೂ ತೊಗೋಬಾರ್ದು. ಆ ತಾಯಿ ಎದೆ ಹಾಲು ಚಲೋಗಿ ಬರಬೇಕಂದ್ರೆ ತಾಯಿನೂ ಚೆನ್ನಾಗಿ ಊಟ ಮಾಡಬೇಕು, ನಿದ್ರೆ ಮಾಡಬೇಕು. ಅವೆಲ್ಲ ಮಾಡಿದ್ರೆ ಮುಂದೆ ಮಗುಗೂ ಅಷ್ಟೇ ಯಾವುದೇ ಥರ ಕಾಯಿಲೆ ಆಗಲ್ಲ. ಒಂದು ವೇಳೆ ಆ ಥರ ಇದ್ದರೂ ನಮ್ಮ ಹತ್ರ ಅದಕ್ಕೆ ಟ್ರೀಟ್ಮೆಂಟ್ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಡಿಯಲ್ಲಿ ನಾವು ಏನು ಹೇಳಿದ್ವಿ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಸರ್, ಇನ್ನೊಂದು ಕರೆ ಇದೆ ಸರ್. ಹಲೋ ಸರ್, ನಮಸ್ಕಾರ ಸರ್, ಡಿ ಸಾಬ್ರಿಗೆ. ನಮಸ್ಕಾರ ಸರ್, ಹೇಳಿ. ಸುಲೇಪೇಟೆಯಿಂದ ಬಸವ ಪಂಚಾಯತ್ ಮಾತಾಡೋದು ಸರ್, 2ನೇ ಸಲ. ಹೇಳ್ರಿ, ಪ್ರಶ್ನೆ ಕೇಳ್ರಿ ಸರ್. ನಮ್ಮ ಮಗಳಿಗೆ 2 ಹೆಣ್ಣು ಹುಟ್ಟಿವ್ರಿ ಸರ್. ಓಕೆ. ಅದು ರೊಕ್ಕ ಬಂದಿಲ್ಲ. ಫಸ್ಟ್ ಚಚ್ಚಿದ್ದು 6,000 ರೂಪಾಯಿ ಬಂದವು, ಈಗ ಸೆಕೆಂಡ್ ರೊಕ್ಕನೇ ಬಂದಿಲ್ಲ, ಅವು 2 ವರ್ಷ ಬಂತ್ರಿ. ಈಗ ತಾಯಿ ಕಾರ್ಡ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅದು ಮಾಡ್ತಾರೆ ದುಡ್ಡು. ನಾವು ಡೆಲಿವರಿ ಮಾಡಿ ಅವರಿಗೆ ಒಂದು ವೇಳೆ ನಮ್ಮ ಹತ್ರ ಸಾಂಸ್ಥಿಕ ಹೆರಿಗೆ ಆದರೆ ನಮ್ಮ ಹತ್ರ ನಾವು ನಿಮ್ಗೆ 700 ರೂಪಾಯಿ ಕೊಡ್ತೀವಿ. ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ನಿಮ್ಗೆ ಮನೆ ಭೇಟಿ ಕೊಟ್ಟು ಆ ಹಾಲು ಉಣಿಸೋದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಹೇಳ್ತೀವಿ. ನೀವು ಅದು DBT ಏನು ಬರಬೇಕಾಗಿತ್ತು, ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬರಬೇಕು ನಮಗೆ. ಪಂಚಾಳ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಂದರೆ ಬೇರೆ ಬೇರೆ ಇಲಾಖೆಯ ಕೋಆರ್ಡಿನೇಷನ್ ಇರುತ್ತೆ. ಹೌದು ಸರ್, ನಾವು ಯಾಕಂದರೆ ಇದು ಸಮಗ್ರ ನಿರ್ವಹಣೆ ಬರ್ತದೆ ಸರ್. ಇದು ಆರೋಗ್ಯ ಇಲಾಖೆ ಆಗಲಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಎಲ್ಲ ಸೇರಿ ನಾವು ಮಾಡಿದ್ರೆ ಒಂದು ತಾಯಿ ಮರಣ ಶಿಶು ಮರಣ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಇದೆ ಸರ್. ಇನ್ನೊಂದು, ಇತ್ತೀಚೆಗೆ ಜೀವನ ಶೈಲಿ ಸಂಬಂಧಪಟ್ಟ ಹಾಗೆ ಅನೇಕ ರೋಗಗಳು ಕಾಣಿಸ್ಕೊಳ್ತವೆ. ಉದಾಹರಣೆಗೆ ಡಯಾಬಿಟೀಸ್, BP ಅಂತ ಹೇಳ್ತೀವಿ. ಅವುಗಳ ಚಿತ್ರಣ ಯಾವ ರೀತಿ ಇದೆ ಸರ್ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ? ಇವಾಗ ನಾವು ಅದೇ ಹೇಳಿದ್ವಿ, ಈಗ ಕಮ್ಯುನಿಕೇಬಲ್, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇರ್ತೀವಿ. ನಾವು ಆಲ್ರೆಡಿ ಕಮ್ಯುನಿಕೇಬಲ್ ಡಿಸೀಸ್ಗಳಿಗೆಲ್ಲ ನಾವು ಆಲ್ರೆಡಿ ಕಂಟ್ರೋಲ್ ಮಾಡ್ತಾ ಇದ್ವಿ. ಕಮ್ಯುನಿಕೇಬಲ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋ ಸಾಂಕ್ರಾಮಿಕ ರೋಗಗಳು, ಡೆಂಗು ಅಂತ ಹೇಳಿದಲ್ಲ, ಆಮೇಲೆ ಮಲೇರಿಯಾ ಅಂತಂದೆ, TB, ಅವೆಲ್ಲ ಸಾಂಕ್ರಾಮಿಕಗಳು. ಅಸಾಂಕ್ರಾಮಿಕ ರೋಗ ಬಂದರೆ ಇವೆಲ್ಲ ನಮ್ಮದು ಡಯಾಬಿಟೀಸು, ಲೈಫ್ ಸ್ಟೈಲ್ ಡಿಸೀಸು, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕ್ಯಾನ್ಸರು, ಸ್ಟ್ರೆಸ್ಸು, ಮೆಂಟಲ್ ಡಿಸಾರ್ಡರ್ಸ್ಗಳು, ಇವೆಲ್ಲ ಈ ಕಡೆ ಬರ್ತಾವೆ ಸರ್. ಈಗ ಜಯದೇವನು ನಮ್ಮಲ್ಲಿ ಆರಂಭ ಆಗಿರೋದ್ರಿಂದ 10 ವರ್ಷ ಕಂಪ್ಲೀಟ್ ಮಾಡೋದ್ರಿಂದ ಅದು ಈ ಭಾಗದ ಜನರಿಗೆ ಒಂದು ವರದಾನ ಆಗಿದೆ ಅಂತ ಹೇಳ್ಬೋದಲ್ಲ ಸರ್? ಹೌದು ಸರ್. ಸರ್, ಇನ್ನೊಂದು, ಈ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತೀವಿ. ಹೀಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಇದೆ, ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅಂತಿದೆ ಸರ್. ಅದರಲ್ಲಿ ಒಬ್ಬರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಒಬ್ಬರು ಸೈಕ್ಯಾಟ್ರಿಕ್ ಕೌನ್ಸಿಲರ್ಸ್ ಇರ್ತಾರೆ, ನಮ್ಮದೊಂದು ತಂಡನೇ ಇರ್ತದೆ. ಮಾನಸ ಚೈತನ್ಯ ಅಡಿಯಲ್ಲಿ ಪ್ರತಿ ಮಂಗಳವಾರ ನಾವು ಎಲ್ಲ ಸರ್ಕಾರದ ದವಾಖಾನೆಗೆ ಹೋಗ್ತೀವಿ. ಅಲ್ಲಿ ಅವ್ರಿಗೆ ಟೆಸ್ಟ್ ಮಾಡೋದಾಗಲಿ, ಟ್ರೀಟ್ಮೆಂಟ್ ಮಾಡೋದಾಗಲಿ, ಆತ್ಮ ಸಮಾಲೋಚನೆ ಮಾಡೋದಾಗಲಿ, ಮತ್ತು ಉಚಿತವಾಗಿ ಗುಳಿಗೆ ಕೊಡೋದು ನಮ್ಮದು ಸತತ ಪ್ರಯತ್ನ ಇದೆ. ಇದು ನಾವು ಪ್ರತಿ ತಿಂಗಳ ಪೇಪರಲ್ಲೂ ಹಾಕ್ತೀವಿ. ಓಕೆ. ಜೊತೆಗೆ ನಾವು ಜೈಲಲ್ಲೂ ಪ್ರತಿ ಶನಿವಾರ 4 ಶನಿವಾರ ನಮ್ಮ ಕೌನ್ಸಿಲರು ಮತ್ತು ನಮ್ಮ ತಂಡ ಹೋಗಿ, ಸೈಕ್ಯಾಟ್ರಿಸ್ಟ್ ಹೋಗಿ ಅವ್ರಿಗೂ, ಯಾಕಂದ್ರೆ ಅಲ್ಲೂ ಒತ್ತಡದು ಭಾಳ ಇರ್ತೈತೆ ಅವ್ರಿಗೂ ನಾವು ನಿಭಾಯಿಸ್ತಾ ಇದ್ದೀವಿ. ಈಗ ಚಿಕಿತ್ಸೆಗಿಂತ ಮುನ್ನೆಚ್ಚರಿಕೆ ಕ್ರಮ ತುಂಬ ಮುಖ್ಯ ಅಂತಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಡೆಫಿನೆಟ್ಲಿ ಸರ್, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ. ನಾವು ಇದರಿಂದ ಈ ಥರ ಆಗ್ಬೋದು ಅಂದರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಲಿ, ನಮ್ಮ ಜೀವನ ಶೈಲಿ ನಾವು ಬದಲಾಯಿಸ್ಕೊಂಡು
ಆದಷ್ಟು ಸ್ಟ್ರೆಸ್ಸಲ್ಲಿ ಒಳಗಾಗದೆ ಸಮತೋಲನ ಆಹಾರ ತೊಗೊಂಡು ನಿತ್ಯ ಅರ್ಧ ಗಂಟೆ ವಾಕಿಂಗು ವ್ಯಾಯಾಮ ಮಾಡಿ ಮೆಡಿಟೇಷನ್ ಮಾಡಿದ್ರೆ ನಾವು ಉತ್ತಮ ಜೀವನ ಶೈಲಿ ನಡೆಸ್ಬೋದು ಸರ್. ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಸರ್. ನೀವು ನಮ್ಮ ಕೇಳುಗರಿಗೆ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತವಾಗಿ ಏನು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಮೊದಲನೇದಾಗಿ ತಮಗೆ ನಾವು ಧನ್ಯವಾದ ಹೇಳ್ತೀವಿ ಸರ್. ಈ ದಿನ ನಮಗೆ ಕರೆದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸಾರ್ವಜನಿಕರಲ್ಲಿ ನಂದು ಏನು ಮನವಿ ಅದ ಅಂದರೆ, ಯಾವುದೇ ಥರ ನಿಮ್ಗೆ ರೋಗ ಲಕ್ಷಣ ಕಂಡು ಬಂದರೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಯವಿಟ್ಟು ಹೋಗಿ ಅಲ್ಲಿ ಡಾಕ್ಟರ್ ಸಲಹೆ ತೊಗೊಂಡು ಅವ್ರು ಹೇಳಿದಂಥ ಮಾತ್ರೆಗಳು ಮತ್ತು ಅವರು ಹೇಳಿದಂಥ ಆತ್ಮ ಸಮಾಲೋಚನೆ ಮಾಡೋದು ದಯವಿಟ್ಟು ತಾವೆಲ್ಲ ಕೇಳ್ಕೋಬೇಕು. ಅಲ್ಲಿಂದ ಆಗದೆ ಇದ್ದಾಗ ಅಲ್ಲಿ ಸಾಮಾನ್ಯವಾಗಿ ಮಿನಿಮಮ್ ರಕ್ತ ಪರೀಕ್ಷೆ ಎಲ್ಲ ನಾವು ಮಾಡ್ತೀವಿ. ಅದು ಬಿಟ್ಟರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ ಇದೆ. ಯಾವಾಗಲೂ 24x7 ನಮ್ಮ ಆಸ್ಪತ್ರೆ ತೆಗೆದಿರ್ತದೆ. ನಮ್ಮ ಡಾಕ್ಟರ್ಸ್ ಇರದೇ ಇದ್ದಾಗಲೂ ನಮ್ಮ ಸಿಸ್ಟರ್ಸ್ ಎಲ್ಲ ಇರ್ತಾರೆ. ತಾವು ಏನಿದ್ರು ದಯವಿಟ್ಟು ಅವ್ರ ಹತ್ರ ಹೋಗಿ. ಆಮೇಲೆ ಯಾವ್ದು ನಮ್ಮ ಹತ್ರ ಈಗ ಉಚಿತವಾಗಿ ನಾಯಿ ಕಚ್ಚಿದ ಇಂಜೆಕ್ಷನ್ ಉಚಿತವಾಗಿದೆ. ಆಮೇಲೆ ಹಾವು ಕಚ್ಚಿದ ನಮ್ಮ ಹತ್ರ ಉಚಿತವಾಗಿದೆ. ಆಮೇಲೆ ತಾಯಿಗೆ ಏನು ಆರೈಕೆ ಬಗ್ಗೆ ಗರ್ಭಿಣಿ ಆರೈಕೆ ಏನು ಬೇಕು ಎಲ್ಲ ಇದೆ. ಮಕ್ಕಳಿಗೆ ಏನಿದೆ ಎಲ್ಲ ಆರೈಕೆ, ಲಸಿಕೆ ಎಲ್ಲ ಇರ್ತೈತಿ. ದಯವಿಟ್ಟು ತಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಸದುಪಯೋಗ ಮಾಡ್ಕೋಬೇಕು. ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ ನಿಮ್ಗೆ ಟೈಮ್ನು ಬಹಳಷ್ಟು ಅಲ್ಲಿ ಕ್ಯೂ ಅಲ್ಲಿ ನಿಂತು ಇದು ಆಗ್ತದೆ. ಜೊತೆಗೆ ನಿಮಗೆ ದುಡ್ಡಿಂದು ನಿಮಗೆ ಭಾರ ಆಗ್ತದೆ. ಅದಕ್ಕಾಗಿ ಸರ್ಕಾರ ಎಲ್ಲದನ್ನೂ ನಮ್ಗೆ ಅನುಕೂಲ ಮಾಡ್ತಾಯಿದೆ. ದಯವಿಟ್ಟು ನಮ್ಮ ಸರ್ಕಾರಿ ದವಾಖಾನೆಗೆ ತಾವು ಬರಬೇಕಂತ ನಾವೊಂದು ವಿಶ್ವ ಆರೋಗ್ಯ ದಿನದಿಂದ ತಮಗೆಲ್ಲ ಮನವಿ ಮಾಡ್ಕೋತೀನಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ ಸರ್. ಯಾಕಂದರೆ ತಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ತಾವು ಬಿಡುವು ಮಾಡಿಕೊಂಡು ಆಕಾಶವಾಣಿಗೆ ಬಂದು ನಮ್ಮ ಕೇಳುಗರೊಂದಿಗೆ ಸಂವಾದ ಮಾಡಿ ಅತ್ಯಮೂಲ್ಯ ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಮತ್ತೊಮ್ಮೆ ಎಲ್ಲ ಕೇಳುಗ ಮಿತ್ರರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಕಲ್ಯಾಣವಾಣಿ ವಿಶ್ವ ಆರೋಗ್ಯ ದಿನ. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಒಂದು ಗಾದೆ ಮಾತು ಇದೆಯಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ, ನಿಮ್ಮ ಸರಿಯಾದ ಊಟದ ಕ್ರಮದಿಂದ ಆರೋಗ್ಯ ಕಾಪಾಡ್ಕೋಬಹುದು. ಊಟವೇ ನಿಮ್ಮ ಔಷಧಿ ಆಗಲಿ. ಔಷಧಿ ಊಟ ಆಗೋದು ಬೇಡ, ನಿಮ್ಮ ಆಹಾರವೇ ನಿಮ್ಮ ಔಷಧಿ ಆಗಲಿ. ಒಳ್ಳೆಯ ಆರೋಗ್ಯ ಕಾಪಾಡಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು.